शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅದ್ಭುತವಾದ, ಅತಿ ಪವಿತ್ರವಾದ, ಅತ್ಯಂತ ಸಮೀಪದಲ್ಲೇ ಇರುವ ನಮ್ಮ ಒಳಗೆ ಇರುವಂತಹ ಈ ಆಕರ್ಷಣೀಯವಾದ ಮಂದಿರಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ನಾವು ವಾಗ್ದೇವತೆಯರು ರಚಿಸಿರುವಂತಹ ಆ ಜಗನ್ಮಾತೆಯ 1000 ನಾಮಗಳು ಇರುವಂತಹ ಲಲಿತಾ ಸಹಸ್ರನಾಮ ಸ್ತೋತ್ರದ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಪಠಣೆ ನಾವು ನಿತ್ಯವೂ ಮಾಡ್ತಾ ಇದ್ದೇವೆ. ಹೆಚ್ಚಿನವರು ನಿತ್ಯ ಪಠಣ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ನಮ್ಮ ಮೇಲೆ ಆಗಬೇಕು ಅಂತ ಆದರೆ ನಾವು ಪಠಣ ಮಾಡಿದಾಗ ನಮ್ಮಲ್ಲಿ ಆ ಭಾವನೆಗಳು ಉಂಟಾಗಬೇಕು. ಭಾವನೆಗಳೇ ಇಲ್ಲದೆ ಯಾಂತ್ರಿಕವಾಗಿ ಪಠಣೆ ಮಾಡಿದರೆ ಖಂಡಿತವಾಗಿಯೂ ಸ್ವಲ್ಪ ಪರಿಣಾಮ ಇದ್ದೇ ಇರುತ್ತೆ. ಆದರೆ ಆ ಭಾವನೆಗಳ ಜೊತೆ ಪಠಣ ಮಾಡಿದಾಗ ಅದ್ಭುತವಾದ ಪರಿಣಾಮವನ್ನು ನಾವೆಲ್ಲರೂ ಅನುಭವಿಸ್ತೇವೆ. ನಮಗೆ ಬೇಕಾಗಿರೋದು ಇದೇ. ಇವಾಗ ಈ ಥರದ ಅನುಭವಗಳು ಬೇಕಾಗಿರೋದು. ನಾವು ಭಗವದ್ಗೀತೆಯಲ್ಲಿ 18 ಅಧ್ಯಾಯವನ್ನು ಕಲಿತುಕೊಂಡಿದ್ದೇವೆ. ಹಾಗೆಯೇ ಲಲಿತಾ ಸಹಸ್ರನಾಮವು ಕೂಡ 18 ಅಧ್ಯಾಯಗಳನ್ನು ಒಳಗೊಂಡಿದೆ. ನಾವು 50ನೆಯ ಶ್ಲೋಕದವರೆಗೆ ನೋಡಿದೆವು. 51ನೆಯ ಶ್ಲೋಕ ಅರ್ಧ ನೋಡಿದ್ದೇವೆ. ಇಲ್ಲಿಗೆ 6ನೇ ಅಧ್ಯಾಯ ಮುಕ್ತಾಯ ಆಗಿದೆ. 51ನೆಯ ಶ್ಲೋಕದ ಅರ್ಧ ಭಾಗದಿಂದ 7ನೇ ಅಧ್ಯಾಯ ಶುರುವಾಗತ್ತೆ. 1ನೇ ಅಧ್ಯಾಯದ ಹೆಸರು ತ್ರಿಪುರ ಸೌಂದರ್ಯ ಯೋಗ. 2ನೇ ಅಧ್ಯಾಯ ದೇವಿ ಪರಾಕ್ರಮ ಯೋಗ. 3ನೇ ಅಧ್ಯಾಯ ಕೂಟತ್ರಯ ನಿರೂಪಣ ಯೋಗ. ಆಮೇಲೆ 4ನೇ ಅಧ್ಯಾಯ ಕುಂಡಲಿನಿ ಪ್ರೇಮ ಯೋಗ. ಆಮೇಲಿನ ಅಧ್ಯಾಯ ಭಗವತ್ ಅನುಗ್ರಹ, ಭಕ್ತಾನುಗ್ರಹ, ಹೇಗೆ ನಮ್ಮನ್ನು ಅನುಗ್ರಹಿಸ್ತಾಳೆ ಅಂತ ಹೇಳೋದು 5ನೇ ಅಧ್ಯಾಯ. ಆಮೇಲೆ ನಾವು ನೋಡಿದೆವು ನಿರ್ಗುಣ ಆರಾಧನಾ. ಎಲ್ಲ ನೀ ಹೆಚ್ಚಾಗಿ ಶಬ್ದಗಳು ನಾಮಗಳೆಲ್ಲವೂ ನೀಯಿಂದ ಶುರುವಾಯಿತು. ಇದು ನಿರ್ಗುಣ ಆರಾಧನಾ. ಇನ್ನಿವಾಗ 7ನೆಯ ಅಧ್ಯಾಯ ಇವಾಗ ಶುರುವಾಗತ್ತೆ. ಸಗುಣೋಪಾಸನ ಯೋಗ 51ನೆಯ ಅರ್ಧ ಭಾಗ. ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ. ಸರ್ವಜ್ಞ, ಜ್ಞ ಅಂತ ಹೇಳಿದರೆ ಜ್ಞಾನ ಇರುವಂಥದ್ದು. ಯಾವುದರ ಬಗ್ಗೆ ಜ್ಞಾನ ಇದೆ? ಸರ್ವ, ಎಲ್ಲದರ ಬಗ್ಗೆಯೂ ಅವಳಿಗೆ ತಿಳುವಳಿಕೆ ಇದೆ, ಜ್ಞಾನ ಇದೆ. ಅದಕ್ಕೆ ಅವಳಿಗೆ ಸರ್ವಜ್ಞ ಅಂತ ಹೆಸರು. ನಮಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ತುಂಬ ನಮಗೆ ತಿಳುವಳಿಕೆ ಇರಬಹುದು. ಇವಾಗ ಒಂದು ಭೌತಶಾಸ್ತ್ರವೋ ಗಣಿತಶಾಸ್ತ್ರವೋ ಅಥವಾ ನಮಗೆ ಬೇರೆ ಲಾ, ಎಂಜಿನಿಯರಿಂಗ್, ಮೆಡಿಸಿನ್ ಅಂತ ಹೇಳ್ಬೋದು. ಇಲ್ಲ ಅಡಿಗೆ, ಪಾಕಶಾಸ್ತ್ರ, ಯಾವುದರಲ್ಲಿಯೋ ಉತ್ತಮವಾದ ಪ್ರಾವೀಣ್ಯವೂ ಇದೆ, ಪರಿಣತೆಯನ್ನು ಪಡೆದಿದ್ದೇವೆ ಅಂತ ಅಂದ್ಕೊಳ್ಳಿ. ಒಂದು ಕ್ಷೇತ್ರದಲ್ಲಿದೆ. ಇನ್ನೊಂದು ಕ್ಷೇತ್ರದಲ್ಲಿ ಈಗ ಒಬ್ಬ ವ್ಯಕ್ತಿ ಒಳ್ಳೆಯ ಲಾಯರು, ಒಳ್ಳೆಯ ಎಂಜಿನಿಯರು, ಒಳ್ಳೆಯ ಡಾಕ್ಟರು, ಒಳ್ಳೆಯ ಚಾರ್ಟರ್ಡ್ ಅಕೌಂಟೆಂಟ್, ಒಳ್ಳೆಯ ಟೀಚರು ಎಲ್ಲವೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷೇತ್ರದಲ್ಲಿ ಭಾರಿ ಹುಷಾರಿರ್ಬೋದು. ಆದರೆ ನಮ್ಮ ಜಗನ್ಮಾತೆ ಹೇಗೆ ಅಂತ ಹೇಳಿದರೆ ಎಲ್ಲವೂ ಗೊತ್ತಿದೆ. ಏನೇ ಕೇಳಿ ಅವಳ ಹತ್ರ ಎಲ್ಲದಕ್ಕೂ ಉತ್ತರ ಇದೆ. ಹಾಗಾಗಿ ಅವಳು ಸರ್ವಜ್ಞ. ಸಾಂದ್ರ ಕರುಣ, ಹೇಗಿರುವ ಕರುಣ ಅಂತ ಹೇಳಿದರೆ ಅದಕ್ಕೆ ಸೀಮೆಯೇ ಇಲ್ಲ, ಇತಿ ಮಿತಿ ಇಲ್ಲದೆ ಇರುವಂತಹ ಕಾರುಣ್ಯ ಅವಳದು. ನಮ್ಮ ಮೇಲೆ ಯಾವ ಥರದ ಕರುಣೆಯನ್ನು ಅವಳು ಸೂಸ್ತಾಳೆ.
ಇದಕ್ಕೆ ಸೀಮೆಯೇ ಇಲ್ಲ, ಅನ್ಲಿಮಿಟೆಡ್. ಓಹೋ, ನಿನಗೆ ಇಷ್ಟು ಕರುಣೆ ನಾನು ತೋರಿಸಿದ್ದೇನೆ, ಇನ್ನೂ ಸಾಕು ನಿನಗೆ, ಹಾಗೇನೂ ಇಲ್ಲ. ಅದಕ್ಕೆ ಅಂತ್ಯವೇ ಇಲ್ಲ. ಆ ಥರದ ಕರುಣೆಯನ್ನು ಅವಳು ಸೂಸ್ತಾಳೆ ನಮ್ಮ ಮೇಲೆ. ಸಮಾನಾಧಿಕ ವರ್ಜಿತ, ಸಮಾನ ಅಧಿಕ ವರ್ಜಿತ, ಅವಳ ಸಮಾನರು ವರ್ಜಿತ ಇಲ್ಲ, ಅಧಿಕ ಅವಳಿಗಿಂತ ಇನ್ನೂ ಮೇಲೆ ಇರುವವರು. ಸಮಾನವೇ ಇಲ್ಲ ಅಂಥೇಳಿ ಆದಮೇಲೆ ಇನ್ನು ಅಧಿಕವಾಗಿ ಯಾರಿರ್ತಾರೆ ಅಲ್ವೇ? ಯಾಕೆಂತೇಳಿದರೆ ಅವಳೇ ತಾನೇ ಸೂಪರ್ ಬಾಸ್ ನಮಗೆಲ್ಲರಿಗೂ. ಪ್ರಪಂಚದಲ್ಲಿ ಯಾರೇ ಇರಲಿ ಎಲ್ಲರಿಗೂ ಅವಳು ಬಾಸ್ ಆಗಿದ್ದಾಳೆ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅವಳು ಬಾಸ್ ಅಂತೆ. ಇನ್ನು ನಮ್ಮಂಥವ್ರಿಗೆ ಏನಿದೆ ಅಂದರೆ ವಿಶ್ವಕ್ಕೆ ಅವಳು ಬಾಸ್ ಆಗಿರುವಾಗ ಅವಳ ಸಮಾನರು ಇಲ್ಲ, ಅವಳಿಗಿಂತ ಹೆಚ್ಚಿನವರು ಖಂಡಿತವಾಗಿಯೂ ಯಾರೂ ಇಲ್ಲ. ಸಮಾನಾಧಿಕ ವರ್ಜಿತ. ಮುಂದಿನ ಶ್ಲೋಕ 62ನೇ ಶ್ಲೋಕ, 52ನೇ ಶ್ಲೋಕ. ಸರ್ವಶಕ್ತಿಮಯಿ ಸರ್ವಮಂಗಲ ಸದ್ಗತಿಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವಮಂತ್ರಸ್ವರೂಪಿಣಿ. ಸರ್ವಶಕ್ತಿಮಯಿ, ಎಲ್ಲ ಶಕ್ತಿಯನ್ನು ಒಳಗೂಡಿಕೊಂಡು ಇದೆ. ಎಲ್ಲ ಶಕ್ತಿಯೂ ಅವಳಲ್ಲಿ ಒಳಗೂಡಿದೆ. ಯಾವ ಥರದ ಶಕ್ತಿ ಇದೆ? ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಧಾರ್ಮಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ಇಷ್ಟೇನಾ? ಬುದ್ಧಿಶಕ್ತಿ ಇಲ್ವೇ? ಎಷ್ಟೊಂದು ಥರದ ಶಕ್ತಿಗಳಿವೆ. ಕಾಣಿಸತ್ತಾ ಶಕ್ತಿ ಇರೋದು? ವಿದ್ಯುತ್ ಶಕ್ತಿ ನೋಡಿ, ಕಾಣಿಸತ್ತಾ ನಮಗೆ? ಇಲ್ಲ. ಕಾಣಿಸೋದಿಲ್ಲಲ್ಲ, ನಾವು ಹೋಗಿ ಒಂದ್ಸಲ ಮುಟ್ಟಿ ನೋಡ್ತೇನೆ ಅಂತೇಳಿ ಮುಟ್ಟಿ ನೋಡೋಣ. ನಮ್ಮ ಜೀವಕ್ಕೆ ಅಪಾಯ ಬರುವಂತಹ ಶಕ್ತಿ ಅದು. ಈಗ ಮ್ಯಾಗ್ನೆಟಿಕ್ ಶಕ್ತಿ ಅಂತ ಹೇಳ್ತಾರೆ. ಇದೆಲ್ಲ ಕಾಣಿಸತ್ತಾ ನಮಗೆ? ಕಾಣುವಂಥದ್ದಲ್ಲ. ಈ ಥರದ ಶಕ್ತಿಗಳು ಯಾವುದು? ಕಾಣುವ ರೀತಿಯಲ್ಲಿರುವಂಥದ್ದು ಅಲ್ಲವೇ ಅಲ್ಲ. ಬುದ್ಧಿಶಕ್ತಿ, ಜ್ಞಾನಶಕ್ತಿ ನೋಡಿ. ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಒಪ್ಪಿಕೊಂಡಿದ್ದ, ನಾನು ಯಾವುದೇ ಆಯುಧವನ್ನು ನಾನು ಎತ್ತೋದಿಲ್ಲ, ಯಾವ ಆಯುಧವನ್ನು ನಾನು ಉಪಯೋಗಿಸೋದೇ ಇಲ್ಲ ಯುದ್ಧದಲ್ಲಿ ಅಂತೇಳಿ ಮಾತು ಕೊಟ್ಟಿದ್ದ. ಎತ್ತಿದ್ನ ಯಾವುದೇ ಒಂದು ಆಯುಧವನ್ನು ಅವನು ಎತ್ತಿಲ್ಲ. ಯಾವ ಶಸ್ತ್ರ ಅಸ್ತ್ರ ಯಾವ ಆಯುಧವನ್ನು ಅವನು ಎತ್ತಿಕೊಂಡಿಲ್ಲ. ಆದರೆ ಅವನ ಧೀಶಕ್ತಿ, ಬುದ್ಧಿಶಕ್ತಿ, ಜ್ಞಾನಶಕ್ತಿಯನ್ನು ಉಪಯೋಗಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡ ಕಾರಣ ಪಾಂಡವರು ಗೆದ್ದರು ಅಲ್ವೇ? ಯಾವ ಅಸ್ತ್ರಶಸ್ತ್ರ ಆಯುಧವನ್ನು ಎತ್ತಿಕೊಂಡಿಲ್ಲ. ಆದರೆ ಇದೇ ಒಂದು ಆಯುಧ, ಜ್ಞಾನಶಕ್ತಿ ಅಥವಾ ಧೀಶಕ್ತಿ, ಬುದ್ಧಿಶಕ್ತಿ, ಜ್ಞಾನವನ್ನು ಉಪಯೋಗಿಸಿ, ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಪಾಂಡವರಿಗೆ ಗೆಲುವಾಗುವ ಹಾಗೆ ಮಾಡಿರೋದು ಯಾರು? ಕೃಷ್ಣ ಪರಮಾತ್ಮ. ನೋಡಿ, ಯಾವುದೇ ಆಯುಧ ಅಗತ್ಯ ಇಲ್ಲ, ಬರೇ ನಮ್ಮ ಬುದ್ಧಿಶಕ್ತಿ ಬೇಕು. ಯಾವ ಥರದ ಬುದ್ಧಿ ಬೇಕು? ಸರಿಯಾದ ತಿಳುವಳಿಕೆ ಬಂದ ನಂತರದ ಬುದ್ಧಿ. ಹೇಗೆಗಿರೋ ಬುದ್ಧಿ ಉಪಯೋಗಿಸಿದ್ರೂ ಆಗೋದಿಲ್ಲ. ಎಲ್ಲೆಲ್ಲೋ ಯಾವ್ಯಾವ ಥರದೋ ನಿರ್ಧಾರ ತಗೊಳ್ತೇವೆ, ಆಮೇಲೆ ಅಯ್ಯೋ ಅಂತ ಪಶ್ಚಾತ್ತಾಪ ಪಡ್ತೇವೆ. ಇದು ಹೆಚ್ಚು ಪ್ರಯೋಜನಕಾರಿ ಆಗೋದಿಲ್ಲ. ಇವಳು ಸರ್ವಶಕ್ತಿಮಯಿ, ಎಲ್ಲ ಶಕ್ತಿಯನ್ನು ಒಳಗೂಡಿದ್ದಾಳೆ. ಎಲ್ಲ ಶಕ್ತಿಯು ಇವಳಲ್ಲೇ ಇದೆ. ಸರ್ವಶಕ್ತಿಮಯಿ, ಸರ್ವಮಂಗಲ, ಅವಳು ಮಂಗಳಮಯವಾದವಳು, ದಿವ್ಯವಾದವಳು. ಹಾಗೆಯೇ ನಮ್ಮೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡ್ತಾಳೆ. ನಾವು ಮಾಡುವಂತಹ ಎಲ್ಲ ಕಾರ್ಯವು ಮಂಗಲಮಯವಾಗುವ ಹಾಗೆ ಮಾಡೋದು ನಮ್ಮ ಜಗನ್ಮಾತೆ. ಯಾವುದೇ ಕಾರ್ಯ ಇರಲಿ ಅದು ಮಂಗಲಮಯವಾಗಬೇಕು. ಏನು ಮಂಗಲಮಯವಾಗಬೇಕು ಅಂದರೆ ನಿಸ್ವಾರ್ಥತೆಯಿಂದ ನಾವು ಕೆಲಸವನ್ನು ಮಾಡಬೇಕು. ಪ್ರಪಂಚಕ್ಕೆ, ದೇಶಕ್ಕೆ, ಸಮಾಜಕ್ಕೆ ನಮ್ಮಿಂದಾಗಿ ಏನೋ ಒಂದು ಸ್ವಲ್ಪ ಆದರೂ ಉಪಯೋಗ ಆಗಬೇಕು. ಅಯ್ಯೋ ಇವ್ರು ಯಾಕಾದರೂ ಬದುಕಿದ್ದಾರೋ ಅಂತ ಹೇಳಿ ಸಮಾಜ ನಮ್ಮ ಮೇಲೆ ಅಯ್ಯೋ ಅಂತ ಹೇಳುವಾಗ ಆಗಬಾರ್ದು. ನಾವು ಮಂಗಲಮಯವಾದ ಜೀವನವನ್ನು ನಾವು ನಡೆಸುವಂಥವರಾಗಬೇಕು. ಅವಳು ಮಂಗಲಮಯ, ಸರ್ವಮಂಗಲ. ಹಾಗೆಯೇ
ಅವಳ ಭಕ್ತರನ್ನು ಕೂಡ ಭಕ್ತರನ್ನು ಮಂಗಲಮಯರನ್ನಾಗಿ ಮಾಡಿ ಭಕ್ತರ ಜೀವನದಲ್ಲಿ ಮಂಗಳವನ್ನು ಉಂಟು ಮಾಡಿ ಭಕ್ತರು ಮಾಡುವಂತಹ ಎಲ್ಲ ಕಾರ್ಯವನ್ನು ಸರ್ವ ಮಂಗಲವಾಗಿ ಮಾಡೋದು ನಮ್ಮ ಜಗನ್ಮಾತೆ. ಸರ್ವಮಂಗಲ ಸದ್ಗತಿಪ್ರದ, ಸದ್ಗತಿಯನ್ನು ಕೊಡುವಂಥವಳು. ಸದ್ಗತಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪು ಬರೋದೇನೋ, ಯಾರಾದರೂ ಸತ್ತು ಹೋದಾಗ ಸದ್ಗತಿ ಸಿಗಲಿ ಅವರಿಗೆ ಅಂತ. ಒಳ್ಳೆಯದೇ, ಅದು ಕೂಡ ಒಳ್ಳೆಯ ವಿಚಾರವೇ. ಆದರೆ ಏನು ಸದ್ಗತಿ ಅಂತ ಹೇಳಿದರೆ, ಗತಿ ಅಂತ ಹೇಳಿದರೆ ಮುಂದಕ್ಕೆ ಹೋಗುವಂಥದ್ದು, ಪ್ರಗತಿ. ನೋಡಿ ಅಲ್ಲಿ ಬಂತು ಬಂದಿರುವಂತಹ ಸೇರಿಸಿ ಗತಿ ಅಂದರೆ ಏನು? ಪ್ರಗತಿ ಅಂತ ಹೇಳಿದ್ರೆ ಯಶಸ್ಸು, ಇನ್ನೂ ಮುಂದಕ್ಕೆ ಸಾಗುವಂಥದ್ದು. ಸುಮ್ಮನೆ ನಡ್ಕೊಂಡು ಹೋಗಿ ಅಲ್ಲ, ಯಶಸ್ಸು. ಅಥವಾ ಅದು ಲೋಕ ವ್ಯವಹಾರದಲ್ಲೇ ಇರ್ಬೋದು, ಅಥವಾ ಧಾರ್ಮಿಕ ಕ್ಷೇತ್ರವೇ ಇರ್ಬೋದು, ಆಧ್ಯಾತ್ಮಿಕ ಕ್ಷೇತ್ರವೇ ಇರ್ಬೋದು. ಮುಂದಕ್ಕೆ ಸಾಗುವಂಥದ್ದಕ್ಕೆ ಹೆಸರು ಪ್ರಗತಿ. ಗತಿ ಅಂತ ಹೇಳಿದರೆ ಮುಂದಕ್ಕೆ ಸಾಗೋದು. ಇಲ್ಲಿ ಸದ್ಗತಿಪ್ರದ, ಒಳ್ಳೆಯ ಗತಿಯನ್ನು ನಮಗೆ ಕೊಡ್ತಾಳೆ ಅಂತ ಹೇಳಿದರೆ, ಸತ್ತು ಹೋದ ಮೇಲೆ ಬರುವಂಥ ಸದ್ಗತಿ ಅದು ಬೇರೆ. ಈಗ ನಾವು ಜೀವದಲ್ಲಿ ಇರುವಾಗ, ಜೀವನವನ್ನು ನಡೆಸುತ್ತಾ ಇರುವಾಗ ನಮಗೆ ಸದ್ಗತಿಯನ್ನು ಕೊಡ್ತಾಳೆ ಅಂತೇಳಿ. ಅಂದರೆ ನಮ್ಮನ್ನು ಈ ಅಧ್ಯಾತ್ಮ ಪಥದಲ್ಲಿ ನಮಗೆ ಯಾವುದೆಲ್ಲ ಸೌಲಭ್ಯ, ಮುಂದಕ್ಕೆ ಹೋಗೋದಿಕ್ಕೆ, ಪ್ರಗತಿಯನ್ನು ಸಾಧಿಸೋದಿಕ್ಕೆ ಯಾವುದೆಲ್ಲ ಸೌಲಭ್ಯವನ್ನು ಬೇಕೋ ಅದನ್ನೆಲ್ಲ ಕೊಟ್ಟು ನಮ್ಮನ್ನು ಕೈ ಹಿಡಿದು, ಹೆತ್ತ ತಾಯಿ ಹೇಗೆ ಚಿಕ್ಕ ಮಗುವನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೋ, ಮಗು ಬೀಳತ್ತೆ, ಬಿದ್ದ ಮಗುವನ್ನು ಎತ್ತಿ ಮುದ್ದಾಡಿ ಮತ್ತೆ ಮುಂದಕ್ಕೆ ಹೋಗು, ನಿಂಗಾಗತ್ತೆ, ನೋಡಿ ಇನ್ನೊಂದು ಹೆಜ್ಜೆ ಹಾಕು ನೀನು ಅಂಥೇಳಿ ಪ್ರೋತ್ಸಾಹವನ್ನು ಕೊಟ್ಟು ಕಲಿಸುವಂತಹ ಹೆತ್ತ ತಾಯಿಯ ಹಾಗೆ ಈ ಜಗನ್ಮಾತೆ ನಾವು ನಮ್ಮ ಜೀವನದಲ್ಲಿ ನಿಸ್ವಾರ್ಥರಾಗಿ ಲೋಕಕ್ಕೆ ಬೇಕಾಗಿ ಸೇವೆ ಮಾಡುವ ಹಾಗೆ ಮಾಡುವಂಥವಳು ಈ ಸದ್ಗತಿಪ್ರದಳಾದ ಜಗನ್ಮಾತೆ. ಸರ್ವೇಶ್ವರಿ, ಎಲ್ಲದಕ್ಕೂ ಈಶ್ವರಿ, ಎಲ್ಲವನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಳೆ ಇವಳು ಸರ್ವೇಶ್ವರಿ. ಸರ್ವಮಯಿ, ಎಲ್ಲವೂ ಅವಳ ಒಳಗಡೆ ಇದೆ. ಬ್ರಹ್ಮಾಂಡದ ಸೃಷ್ಟಿ ಮಾಡಿದವಳು ಅವಳೇ, ಬ್ರಹ್ಮಾಂಡವೆಲ್ಲ ಅವಳೇ. ಹಾಗಾಗಿ ಏನೇನು ನಾವು ನೋಡ್ತೀವೋ, ಏನೇನು ನಮಗೆ ಕಾಣ ಸಿಗತ್ತೋ ಎಲ್ಲವೂ ಅವಳೇ. ಈ ಭಾವನೆಯನ್ನು ಬೆಳೆಸಿಕೊಳ್ಬೇಕು. ಭಗವದ್ಗೀತೆಯಲ್ಲೂ ಕೂಡ ಇದನ್ನ ಕಲ್ತಿದ್ದೇವೆ. ಎಲ್ಲಿ ನೋಡಿದ್ರೂ ಅವಳೇ ಕಾಣಬೇಕು. ಅದು ಒಂದು ಜಡ ವಸ್ತು ಇರ್ಬೋದು, ಇಲ್ಲ ಒಂದು ಜೀವಿ ಇರ್ಬೋದು, ಅಥವಾ ಒಂದು ಪರಿಸ್ಥಿತಿಯೂ ಇರ್ಬೋದು. ಎಲ್ಲದರಲ್ಲಿಯೂ ಅವಳನ್ನು ಕಾಣುವಂತಾಗಬೇಕು. ಯಾಕೆ ಅಂತೇಳಿದರೆ ಸರ್ವಮಯಿ ಅಂತೇಳಿದ್ರೆ ಎಲ್ಲವೂ ಅವಳಲ್ಲೇ ಇದೆ. ಯಾರೊಬ್ಬರಲ್ಲಿ ನಾವು ತಪ್ಪು ಕಂಡು ಹಿಡಿದ್ರೂ ಕೂಡ ಅವಳಲ್ಲಿ ತಪ್ಪು ಕಂಡು ಹಿಡಿದ ಹಾಗೆಯೇ. ಹಾಗಾಗಿ ಈ ಥರದ ಕೆಲವೊಂದು ನಮ್ಮ ಅಭ್ಯಾಸ ಇರುತ್ತೆ. ಯಾರನ್ನಾರು ಕಂಡ ತಕ್ಷಣ ಅವ್ರು ಯಾಕೆ ಹೀಗೆ ಮಾಡಿದ್ರು, ಇವ್ರು ಹೀಗೆ ಮಾಡಬೇಕಾಗಿತ್ತು, ನಾವೇ ಸರಿ ಹೇಳೋ ಥರ. ನಾವೇ ಸರಿಯಾ? ನಮ್ಮ ದೃಷ್ಟಿಕೋನದಿಂದ ನಾವು ಸರಿ, ಅವರ ದೃಷ್ಟಿಕೋನದಿಂದ ಅದು ಸರಿ ಇರ್ಬೋದು. ಹಾಗಾಗಿ ನಮ್ಮ ಒಳಗೆ ಅಂತರಂಗದಲ್ಲಿ ಏನು ನಡೀತಾ ಇದೆ ಅಂತೇಳೋ ವಿಶ್ಲೇಷಣೆನ ನಾವು ಮಾಡಬೇಕಷ್ಟೇ ಹೊರತು ಬೇರೆಯವರ ಬಗ್ಗೆ ಜಡ್ಜ್ಮೆಂಟ್ ಕೊಡೋದು ನಾವು ಬೇಡ. ಸರ್ವಮಯಿ, ಸರ್ವ ಮಂತ್ರ ಸ್ವರೂಪಿಣಿ, ಎಲ್ಲ ಮಂತ್ರದ ಸ್ವರೂಪಿಣಿ ಅವಳೇ. ಪಂಚದಶಿ ಮಂತ್ರ 100% ಜಗನ್ಮಾತೆಯೇ ಇರೋದು. ಗಾಯತ್ರಿ ಮಂತ್ರ, ಯಾವುದೇ ಮಂತ್ರ ನೋಡಿ, ಮೃತ್ಯುಂಜಯ ಮಂತ್ರ, ಯಾವುದೇ ಮಂತ್ರ ಎಲ್ಲವೂ ಇವಳ ಸ್ವರೂಪವೇ. ಮನನಾತ್ ತ್ರಾಯತೆ ಇತಿ ಮಂತ್ರ. ಮನನ ಮಾಡಬೇಕು. ಮತ್ತೆ ಮತ್ತೆ ಮನನ ಮಾಡಿದಾಗ ಅದು ನಮ್ಮ ರಕ್ಷಣೆ ಮಾಡುತ್ತೆ. ಯಾವುದು ನಮ್ಮ ರಕ್ಷಣೆಯನ್ನು ಮಾಡತ್ತೋ ಅದಕ್ಕೆ ಹೆಸರು ಮಂತ್ರ. ಅಂತೇಳಿದರೆ ನಮ್ಮ ರಕ್ಷಣೆಯನ್ನು ಮಾಡೋದು. ಯಾವುದನ್ನು ಮತ್ತೆ 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 ಪುನರುಚ್ಚಾರಣೆ ಮಾಡ್ತೀವಿ ನಾವು, ಅದಕ್ಕೆ ಹೆಸರು ಮಂತ್ರ. ಯಾವ ಮಂತ್ರದಲ್ಲಿಯೂ ಕೂಡ ಅವಳು ಇಲ್ಲ ಅಂತ ಇಲ್ಲವೇ ಇಲ್ಲ. ಎಲ್ಲದರಲ್ಲಿಯೂ ಎಲ್ಲ ಮಂತ್ರ ಸ್ವರೂಪವೇ ಅವಳು. ಸರ್ವ ಯಂತ್ರಾತ್ಮಿಕ. ಯಂತ್ರ ಏನು? ಯಂತ್ರ ಅಂದರೆ ಸಾಮಾನ್ಯವಾಗಿ ಒಂದು ಲೋಹದ ಪ್ಲೇಟ್ ಥರ ಇರುತ್ತೆ, ಅದರಲ್ಲಿ ಗೆರೆಗಳು ಅಥವಾ ವೃತ್ತಾಕಾರ ಇರುತ್ತೆ, ಅಥವಾ ಅದರಲ್ಲಿ ಬೀಜಾಕ್ಷರ ಇರುತ್ತೆ. ಇದಕ್ಕೆ ಯಂತ್ರ ಅಂತ ಹೇಳ್ತೀವಿ. ಆ ಯಂತ್ರ, ಪ್ರತಿಯೊಂದು ದೇವತೆಗೂ ಒಂದು ಯಂತ್ರ ಇರುತ್ತೆ.
ಇದು ನಾವು ನೋಡಿರ್ತೇವೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ದೇವತೆಯ ಯಂತ್ರವನ್ನು ಮಾರ್ತಾ ಇರ್ತಾರೆ. ಇದು ಬೇಕಾ, ಇದು ಈ ಯಂತ್ರ, ಈ ದೇವತೆ ಯಂತ್ರ, ಇದು ಸಾಯಿಬಾಬಾ ಕೂಡ ಯಂತ್ರ ಇದೆ, ದತ್ತಾತ್ರೇಯ ಯಂತ್ರ ಇದೆ, ಲಕ್ಷ್ಮೀ ಯಂತ್ರ, ಎಲ್ಲ ಒಂದು ದೇವತೆಗೂ ಒಂದೊಂದು ಯಂತ್ರ. ಹಾಗೆಯೇ ಪ್ರತಿಯೊಂದು ಯಂತ್ರಕ್ಕೂ, ಈಗ ಮಂತ್ರ ಅಂತ ಬಂತು, ಪ್ರತಿಯೊಂದು ದೇವತೆಗೂ ಒಂದೊಂದು ಮಂತ್ರ ಇರುತ್ತೆ. ಒಂದು ಯಂತ್ರಕ್ಕೆ ಒಂದು ಮಂತ್ರ. ಆಮೇಲೆ ಬರುವಂತಹ ನಾಮ ಸರ್ವ ತಂತ್ರ ರೂಪ. ಮಂತ್ರ, ಯಂತ್ರ, ತಂತ್ರ. ತಂತ್ರ ಅಂದ್ರೆ ಏನು? ಈ ಯಂತ್ರವನ್ನು ಉಪಯೋಗಿಸಿ ಆ ಮಂತ್ರದ ಉಚ್ಚಾರಣೆ ಮಾಡಿ ಆ ಪೂಜಿಸುವ ಒಂದು ಪದ್ಧತಿ ಇದೆ. ಅದಕ್ಕೆ ತಂತ್ರ ಅಂತ ಹೆಸರು. ಇಂಗ್ಲೀಷಲ್ಲಿ ಹೇಳೋದಿದ್ರೆ ಟೆಕ್ನಾಲಜಿ. ಈಗ ಎಂಜಿನಿಯರಿಂಗ್ ಕಾಲೇಜಿಗೆ ಹೆಸರು ನೋಡಿ ತಾಂತ್ರಿಕ ವಿದ್ಯಾಲಯ. ತಂತ್ರವನ್ನು ಉಪಯೋಗಿಸುವುದು. ತಂತ್ರ ಅಂತ ಹೇಳಿದ್ರೆ ಒಂದು ರೀತಿ, ಒಂದು ಪದ್ಧತಿ. ತಂತ್ರ ಅಂತ ಹೇಳಿದ ತಕ್ಷಣ ನಮಗೇನೋ ಮಾಯಾ ಮಾಟ ಅದು ನೆನಪಿಗೆ ಬರಬಾರ್ದು. ತಂತ್ರ ಅಂತ ಹೇಳಿದ್ರೆ ಒಂದು ಪದ್ಧತಿ ಪ್ರಕಾರ ಮಾಡುವಂಥದ್ದು, ಒಂದು ರೀತಿ. ಈ ಯಂತ್ರವನ್ನು ಉಪಯೋಗಿಸಿ ಆ ಮಂತ್ರದ ಉಚ್ಚಾರಣೆಯನ್ನು ಮಾಡಿ ಯಾವ ಥರದಲ್ಲಿ ಮಾಡಬೇಕು, ಇದಕ್ಕೊಂದು ಪದ್ಧತಿ ಇರುತ್ತೆ. ಮಂತ್ರದ ಉಚ್ಚಾರಣೆ ಹೇಗಿರಬೇಕು, ಎಲ್ಲಿ ಮೇಲೆ ಎಲ್ಲಿ ಕೆಳಗಡೆ ಹೋಗಬೇಕು, ಯಾವುದು ಅಲ್ಪ ಪ್ರಾಣ ಯಾವುದು ಮಹಾಪ್ರಾಣ, ಇದೆಲ್ಲ ಸರಿಯಾಗಿ ಗೊತ್ತಿರಬೇಕು. ಆ ಯಂತ್ರವನ್ನು ಕೂಡ ಹೇಗೆ ಉಪಯೋಗಿಸುವುದು, ಏನು ಹೇಳಿದಾಗ ಏನು ಮಾಡಬೇಕು, ಇದೆಲ್ಲ ಹೇಳುವಂಥದ್ದು ತಂತ್ರ. ಇದು ಕೂಡ ಹೆಚ್ಚಾಗಿಯೂ ಗುರುವಿನ ಉಪದೇಶದ ನಂತರವೇ ಮಾಡಬೇಕು. ಈ ಮಂತ್ರ, ಯಂತ್ರ, ತಂತ್ರ ಇದು ಮೂರು ಕೂಡ ಸರಿಯಾಗಿ ಇದ್ದರೆ, ಸರಿಯಾಗಿ ಗುರುವಿಂದ ಉಪದೇಶ ಪಡೆದುಕೊಂಡು ಪದ್ಧತಿ ಪ್ರಕಾರ ಮಾಡಿದರೆ ಅದ್ಭುತ ಪರಿಣಾಮ ಇದೆ. ಹಾಗೆಯೇ ಏನೋ ತಪ್ಪಾಯಿತು ಅಂತಾದರೆ ಅದರ ವಿರೋಧವಾಗಿ ಕೂಡ ಹಾಗೇ ಇದೆ, ಪರಿಣಾಮ ಹಾಗೇ ಇರುತ್ತೆ. ಹಾಗಾಗಿ ಯಾರಾದರೂ ಗೊತ್ತಿದ್ದವರು ಇದ್ದರೆ ಮಾತ್ರ, ಸರಿಯಾಗಿ ಜ್ಞಾನ ಇದ್ದವರ ಕೈಲಿ ಮಾತ್ರ ಉಪದೇಶ ಪಡೆದುಕೊಂಡು ಆಮೇಲೆ ಆ ಪದ್ಧತಿಯನ್ನು ಆಚರಿಸಬೇಕಾದಂಥದ್ದು. ನಾವಿಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ, ಹೇಗೆ ಏನು ಅಂತ ಹೇಳ್ತಾ ಇರೋದಷ್ಟೇ. ಆಮೇಲೆ ಇನ್ನೊಂದು ಯಂತ್ರ ಅಂತೇಳಿದ್ರೆ ನಮ್ಮ ದೇಹ ಒಂದು ಯಂತ್ರ. ಯಂತ್ರ ಅಂತೇಳಿದ್ರೆ ಒಂದು ಉಪಕರಣ. ನಮಗಿದೊಂದು ಉಪಕರಣ ಅಲ್ವೇ? ಮುಂದಕ್ಕೆ ಪ್ರಗತಿಯನ್ನು ಸಾಧಿಸೋದಿಕ್ಕೆ ಭಗವಂತ ನಮಗೆ ಅನುಗ್ರಹಿಸಿರುವಂತಹ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಇದು ಉತ್ತಮವಾದ ಗಿಫ್ಟ್ ಅಂತ ಹೇಳಿದ್ರೆ ಈ ದೇಹ. ಇದನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು? ಸುಮ್ಮನೆ ಬೇಕಾದಷ್ಟು ತಿಂದು ತೇಗಿ ನಿದ್ದೆ ಮಾಡಿ ಹರಟೆ ಹೊಡೆದು ಬೇರೆಯವರ ಬಗ್ಗೆ ಕೆಟ್ಟ ಮಾತು ಮಾತಾಡಿ ಮತ್ತೆ ವಾಪಸ್ ಹತ್ತು ಹೋದರೆ ಏನು ಲಾಭ ಆಯಿತು? ಮನುಷ್ಯ ಜನ್ಮ ಸಿಕ್ಕಿ ನಮಗೆ ದೊಡ್ಡ ಬೆಲೆಯನ್ನು ನಾವು ಹಿಂದಿನ ಜನ್ಮದಲ್ಲಿ ತೆತ್ತಿದ್ದೇವೆ. ಈ ಮನುಷ್ಯ ಜನ್ಮ ಅಷ್ಟು ಸುಲಭವಾಗಿ ಬಂದಿಲ್ಲ ನಮಗೆ. ಹಾಗಾಗಿ ಈಗ ಇದನ್ನು ಸರಿಯಾದ ಉಪಯೋಗ ಹೇಗೆ ನಾವು ಒಂದು ಮೊಬೈಲ್ ಫೋನ್, ಇಲ್ಲ ಒಂದು ಫ್ರಿಡ್ಜ್, ವಾಷಿಂಗ್ ಮೆಷಿನ್ ತಗೊಂಡಾಗ ಅದ್ರ ಜೊತೆ ಒಂದು ದೊಡ್ಡ ಮ್ಯಾನುವಲನ್ನು ಕೊಡ್ತಾರೆ ನೋಡಿ. ಏನಿದೆ ಅದರಲ್ಲಿ? ಏನು ಮಾಡಬೇಕು, ಏನು ಮಾಡಬಾರ್ದು ಎರಡೂ ಇದೆ. ಹೇಗೆ ಇದನ್ನು ಉಪಯೋಗಿಸಬೇಕು, ನನಗೆ ಇದು ಗೊತ್ತು ಅಂತೇಳಿ ಹೇಗಾದರೂ ಉಪಯೋಗಿಸಿದ್ರೆ ಏನಾಗತ್ತೆ? 1 ವರ್ಷದ ಒಳಗಡೆ ಕೆಟ್ಟು ಹೋಗುತ್ತೆ. ಹಾಗೇ ಇದು ಕೂಡ, ಇದು ಒಂದು ಯಂತ್ರ. ಇದಕ್ಕೆ ಸರಿಯಾದ ತಂತ್ರ, ಯಾವ ಪದ್ಧತಿಯನ್ನು ನಾನು ಆಚರಿಸಬೇಕು. ನಾನಾ ಪದ್ಧತಿಗಳಿವೆ. ಯಾವ ಪದ್ಧತಿ ನನಗೆ ಸರಿ ಹೋಗುತ್ತೆ, ಯಾವ ಪದ್ಧತಿ ನನಗೆ ಸಂತೋಷವನ್ನು ಕೊಡುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಮೂಲಕ ನಾವು ಹೋಗಬೇಕು. ಆ ದಾರಿಯನ್ನು ನಾವು ಹಿಡಿದುಕೊಂಡು ಅದರಲ್ಲಿ ಮುಂದಕ್ಕೆ ಸಾಗಬೇಕಾಗಿರೋದು. ಹಾಗೆಯೇ ಮಂತ್ರ, ನಮಗೆ ಮಂತ್ರ, ಇಷ್ಟ ಮಂತ್ರ ಯಾವುದಿರುತ್ತೋ ಅದನ್ನು ಜಾಸ್ತಿ ಮಾಡಿ ಬೇರೆ ಮಂತ್ರ ಹೇಳಬಾರ್ದು, ಉಚ್ಚಾರಣೆ ಮಾಡಬಾರ್ದು ಅಂತ ಏನೂ ಇಲ್ಲ. ಹಾಗೆಯೇ ಗುರು ಅಂತ ಹೇಳಿದರೆ ಯಾವುದೋ ಒಂದು ಜನ ಗುರು ಅಂತಲ್ಲ, ಒಂದು ವ್ಯಕ್ತಿ ಅಲ್ಲ ಗುರು ಅಂತ ಹೇಳಿದ್ರೆ, ಒಂದು ತತ್ವ. ಹಲವಾರು ಗುರುಗಳಿರ್ಬೋದು. ಯಾರೋ ಒಬ್ಬರು ಒಂದು ವಿಷಯವನ್ನು ನಮಗೆ ತಿಳಿಸಿಕೊಟ್ರೆ ಈ ವಿಷಯಕ್ಕೆ ಅವರು ಗುರು. ಇನ್ನೊಂದು ವಿಷಯವನ್ನು ಇನ್ನೊಬ್ಬರು ಹೇಳಿಕೊಟ್ರು. ಜೀವನದಲ್ಲಿ ಒಳ್ಳೆಯ ಪಾಠವನ್ನು ಇವರ ಕೈಯಿಂದ ಕಲಿತೆ ಅವರೂ ಗುರುವೇ. ಹಾಗೆಂತೇಳಿ ನನಗೆ ಇವರೊಬ್ಬರೇ ಗುರು, ನನಗಿನ್ನು ಬೇರೆ ಯಾರು ಗುರು ಬೇಡ, ಹಾಗೂ ಆಗೋದಿಲ್ಲ. ಹಾಗೆ ಹೇಳೋದಿದ್ರೆ ನಮಗೆ ಗುರುವಿನ ತತ್ವವೇ ಗೊತ್ತಿಲ್ಲ. ಹಾಗೆಯೇ ಈ ಮಂತ್ರ, ಯಂತ್ರ, ತಂತ್ರ, ಸರ್ವ ತಂತ್ರ ರೂಪ ಮನೋನ್ಮನಿ. ಉನ್ಮನಿ ಅಂತ ಹೇಳಿದರೆ ಆ ಕಡೆ ಈ ಕಡೆ ಅಲ್ಲಾಡದೆ ಇರುವಂಥದ್ದು.
ಈಗ ಮನೋನ್ಮನಿ, ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ ಅಲ್ವ. ನಮಗೆ ಅವಳಿಗೆ ಹಾಗಿಲ್ಲ, ಹಾಗೆಯೇ ನಮ್ಮನ್ನು ಕೂಡ ಉನ್ಮನಿ ಸುಖ ಕೊಡ್ತಾಳೆ ನಮಗೆ. ಉನ್ಮನಿ ಸುಖ ಅಂತ ಹೇಳಿದ್ರೆ ಮನಸ್ಸನ್ನು ಒಂದೇ ಕಡೆ ದೃಷ್ಟಿ ಕೇಂದ್ರೀಕರಿಸುವಂತಹ ಒಂದು ವಿಚಾರ. ಇದು ನಮಗೆ ಆಗತ್ತಾ? ಒಂದು ನಿಮಿಷ ಏನು, ಒಂದು ಕ್ಷಣ ಹೀಗೆ ಆಲೋಚನೆ ಒಂದು ಮಾಡಿದಾಗ ಮತ್ತೆ ಮನಸ್ಸು ಆ ಕಡೆ ಹೋಗ್ಬಿಡುತ್ತೆ, ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡುತ್ತೆ. ಅವಳು ಮನೋನ್ಮನಿ, ಹಾಗೆಯೇ ಅವಳ ಭಕ್ತರನ್ನು ಕೂಡ ಮನೋನ್ಮನಿ ಆಗುವ ಹಾಗೆ ಅವಳು ಅನುಗ್ರಹ ಮಾಡ್ತಾಳೆ. ಆಮೇಲೆ ಮಾಹೇಶ್ವರಿ, ಮಾಹೇಶ್ವರ ಅಂತ ಹೇಳಿದರೆ ಲಿಂಗ ಪುರಾಣದಲ್ಲಿ ಬರುತ್ತೆ. ಇದು ಲಿಂಗರೂಪಿ ಶಿವನಿಗೆ ಹೆಸರು ಮಾಹೇಶ್ವರ. ಲಿಂಗರೂಪಿಯಾದ ಶಿವನಿಗೆ ಹೆಸರು ಮಾಹೇಶ್ವರ. ಹಾಗೆಯೇ ಇವಳಿಗೆ ಮಾಹೇಶ್ವರಿ. ಮಹಾದೇವಿ, ಏನು ದೇವಿ ಅಂತ ಹೇಳಿದರೆ ಒಂದು ಅರ್ಥ, ದೇವ ಅಂತ ಹೇಳಿದರೆ ಒಂದು ಅರ್ಥ, ಅವರದ್ದೇ ಪ್ರಕಾಶ ಅವರಿಗೆ ಇರುತ್ತೆ. ಈಗ ನಮಗೆಲ್ಲ ನಮ್ಮ ಮೇಲೆ ನಮ್ಮನ್ನು ಯಾರಿಗಾದರೂ ಕಾಣಿಸ್ಬೇಕು, ಈಗ ರಾತ್ರಿ ಕತ್ತಲೆಯಲ್ಲಿ ನಾನು ಕಾಣಬೇಕು ಯಾರಿಗ ಅಂತಂದರೆ ಅಲ್ಲಿ ನನ್ನ ಮೇಲೆ ಬೆಳಕು ಹಾಕಬೇಕು, ಬೀಳಬೇಕು, ಒಂದು ಟಾರ್ಚೋ ಒಂದು ಲೈಟೋ ಏನೋ ಹಾಕಬೇಕು, ಇಲ್ಲ ಚಂದ್ರನ ಬೆಳಕಾದರೂ ಬೇಕು, ಇಲ್ಲದ್ರೆ ಕಾಣೋದಿಲ್ಲ. ದೇವ ಅಂತೇಳಿದರೆ ಅವರದ್ದೇ ಬೆಳಕು, ಸ್ವಯಂ ಪ್ರಕಾಶ, ಇದು ಒಂದು ಅರ್ಥ. ಇನ್ನೊಂದು ದೇವಿ ಅಂತ ಹೇಳಿದರೆ ಕೊಡುವವಳು, ನೀಡುವವಳು. ಯಾರಿಗೆ ಯಾರು ನೀಡ್ತಾರೋ ಅವರಿಗೆ ನೀಡುವವಳು. ನಾವು ಬೇರೆಯವರಿಗೆ ಕೊಟ್ಟರೆ ನಮಗೆ ಅವಳು ಕೊಡ್ತಾಳೆ. ಬೇರೆಯವರಿಗೆ ಕೊಡೋದೇ ಸ್ವಲ್ಪ ಕಷ್ಟ ನಮಗೆ. ತಗೊಳ್ಳೋದು ಭಾರಿ ಸುಲಭದಲ್ಲಿ ತಗೊಳ್ತೇವೆ. ಲೇವ ಅಂತೇಳಿದರೆ ತಗೊಳ್ಳುವವರು, ದೇವ ಅಂತೇಳಿದರೆ ಕೊಡುವವರು. ನಾವು ಕೊಡೋರಾಗಬೇಕು. ಅವಳು ಹೇಗೆ ಕೊಡ್ತಾಳೆ, ನಾವು ಕೊಟ್ಟರೆ ನಮಗೆ ಅವಳು ಅದಕ್ಕಿಂತ ಜಾಸ್ತಿ ನಮಗೆ ಕೊಡ್ತಾಳೆ. ಇದು ಕೊಡಲ್ಲ, ನಾನು ನನಗೆ ಇಟ್ಕೊಳ್ತೇನೆ ಅಂತ ಹೇಳಿದರೆ ಮತ್ತೆ ಅವಳು ಕೊಡೋದಿಲ್ಲ. ಮಹಾದೇವಿ ಅಂತೇಳಿದರೆ ಕೊಡುವವರಿಗೆ ಕೊಡುವವಳು, ಯಾರು ನೀಡ್ತಾರೋ ಅವರಿಗೆ ನೀಡುವವಳು ಮಹಾದೇವಿ. ಮಹಾಲಕ್ಷ್ಮಿ, ಸಂಪತ್ತನ್ನು ಕೊಡುವಂಥವಳು. ಅವಳು ಸಂಪತ್ತು, ಎಲ್ಲ ಸಂಪತ್ತು ಇರುವಂಥವಳು. ಹಾಗೆಯೇ ಬೇರೆಯವರಿಗೂ ಕೂಡ, ಭಕ್ತರಿಗೆ ಕೂಡ ಸಂಪತ್ತು, ಎಲ್ಲ ಥರದ ಸಂಪತ್ತು ಅಂತ ಹೇಳಿದ ತಕ್ಷಣ ಬರೇ ದುಡ್ಡು, ಕಾರು, ಬಂಗಲೆ ಅಂತ ಅಂದ್ಕೊಳ್ಬಾರ್ದು. ಜ್ಞಾನ ಸಂಪತ್ತು ಕೂಡ ಉತ್ತಮವಾದ ಸಂಪತ್ತು ಅಂತ ಹೇಳಿದರೆ ಜ್ಞಾನ ಸಂಪತ್ತು. ಇದಿಲ್ಲದೆ ಬೇರೆ ಯಾವ ಸಂಪತ್ತಿದ್ರೂ ಹೆಚ್ಚು ಪ್ರಯೋಜನಕಾರಿ ಆಗೋದಿಲ್ಲ ಈ ಪ್ರಗತಿಯನ್ನು ಸಾಧಿಸೋದಕ್ಕೆ. ನನಗೆ ಲೋಕದಲ್ಲಿ ಬೇಕಾದಷ್ಟು ಕೀರ್ತಿ ಎಲ್ಲ ಸಿಗ್ಬೋದು, ಯಶಸ್ಸು ಕೂಡ ಸಿಗ್ಬೋದು. ಆದರೆ ಈ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗಬೇಕು ಅಂತಾದರೆ ಜ್ಞಾನದ ಸಂಪತ್ತು ಬೇಕು. ಈ ಮಹಾಲಕ್ಷ್ಮಿ ಅಂತ ಹೇಳೋಳು ಮಹಾಮಾತೆ ಎಲ್ಲ ಥರದ ಸಂಪತ್ತನ್ನು ನಮಗೆ ಕೊಡುವಂಥವಳು. ಈ ಸುಮಾರು ನಾಮಗಳಲ್ಲಿ ಮಾಹೇಶ್ವರಿ, ಮಹಾದೇವಿ, ಮಹಾ ಅಂತೇಳಿದರೆ ಮಹತ್ತರವಾದದ್ದು, ಅದ್ಭುತವಾದದ್ದು, ತುಂಬ ವಿಶಾಲವಾದದ್ದಕ್ಕೆ ಹೆಸರು ಮಹಾ. ಆಮೇಲೆ ಮೃಡಪ್ರಿಯ. ಮೃಡ ಅಂದರೆ ಅರ್ಥ ಸಂತೋಷ, ಹರ್ಷ. ಮೃಡಪ್ರಿಯ, ಭದ್ರಪ್ರಿಯ ಅಂತ ಹೇಳಿದ್ದೇವೆ, ಭಕ್ತಿ ಪ್ರಿಯ ಅಂತ ಆಯಿತು. ಇವಾಗ ಮೃಡಪ್ರಿಯ. ಮೃಡ ಅಂತ ಹೇಳಿದರೆ ಒಂದು ಶಿವನಿಗೂ ಮೃಡ ಅಂತ ಹೆಸರಿದೆ, ಶಿವನಿಗೆ ಪ್ರೀತಿ ಪಾತ್ರಳಾದವಳು. ಹಾಗೆಯೇ ಸಂತೋಷ, ಯಾರು ಹರ್ಷಿತರಾಗಿರ್ತಾರೋ ಅವರನ್ನು ಪ್ರೀತಿಸುವಂಥವಳು ಮೃಡಪ್ರಿಯ. ಇನ್ನೊಂದು ಮೃಡ ಅಂತ ಹೇಳಿದರೆ ಎಲ್ಲ ಶಬ್ದಗಳ, ಎಲ್ಲ ನಾದಗಳ ಹಿಂದಿನ ಶಕ್ತಿಗೆ ಹೆಸರು ಮೃಡ. ಅಂದರೆ ಈಗ ನಾದಪ್ರಿಯ ಅಂತ ಹೇಳಿದಾಗ ಆಯ್ತು ಅವಳನ್ನು ಮೃಡಪ್ರಿಯ ಅಂತ ಹೇಳಿದರೆ. ಮೃಡ ಅಂತ ಹೇಳಿದರೆ ನಾದ, ಎಲ್ಲ ನಾದ ಅಥವಾ ಶಬ್ದಗಳ ಹಿಂದಿರುವ ಶಕ್ತಿಗೆ ಹೆಸರು ಮೃಡ. ಮಹಾರೂಪ, ಅದ್ಭುತವಾದ ರೂಪ ಅವಳದು. ಅವಳ ಸ್ಥೂಲ ಶರೀರ ಇಲ್ಲದೇ ಇದ್ದರೂ ಒಂದು ಸ್ಥೂಲ ಶರೀರವನ್ನು ನಾವು ಸೃಷ್ಟಿ ಮಾಡಿ, ಅಂದರೆ ವಾಗ್ದೇವತೆಗಳು ಸೃಷ್ಟಿ ಮಾಡಿ ಅದರ ವರ್ಣನೆಯನ್ನು ಮಾಡಿದಾಗ ಅದ್ಭುತವಾದ ಅನುಭವ ಎಲ್ಲರಿಗೂ ಆಗಿತ್ತು. ಅವಳ ತಲೆಯಿಂದ, ಕಿರೀಟದಿಂದ ಹಿಡಿದು ಪಾದದ ಬೆರಳುವರೆಗೂ ಎಲ್ಲವೂ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ಇದು ಒಂದೇ ರೂಪ ಅಲ್ಲ, ವಿಶ್ವವೇ ಅವಳ ರೂಪ, ಇಡೀ ವಿಶ್ವವೇ ಅವಳು. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಯೋಗ, ವಿಶ್ವರೂಪ ದರ್ಶನವನ್ನು ಅರ್ಜುನನಿಗೆ ಪರಮಾತ್ಮ ಮಾಡಿಸ್ತಾನೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದ್ರು ಅದು ಇದೇ ಲಲಿತಾ ಮಾತೆ, ಇನ್ನು ಬೇರೆ ಯಾರೂ ಅಲ್ಲ. ಮಹಾರೂಪ ಅಂದರೆ ವಿಶ್ವರೂಪ, ಮತ್ತು ವಿಶ್ವರೂಪ ಅಂತ ಕೂಡ ಬರುತ್ತೆ. ಎಲ್ಲವೂ ಅವಳಲ್ಲೇ, ನಾವೆಲ್ಲರೂ ಅವಳಲ್ಲೇ ಇದ್ದೀವಿ.
ಹಾಗಾಗಿ ಅವಳು ಮಹಾರೂಪ, ಮಹಾಪೂಜ್ಯ. ಪೂಜ್ಯ ಅಂತೇಳಿದರೆ ಪೂಜಿಸಲ್ಪಡುವವಳು. ಎಲ್ಲರೂ ಯಾರೊಳನ್ನು ಪೂಜಿಸಲ್ಲ ಹೇಳಿ? ಯಾವುದೋ ಒಂದು ಕಾಡು ಅಡವಿಗೆ ಹೋದರೂ ಅಲ್ಲಿದ್ದ ಟ್ರೈಬಲ್ಸ್ ಕೂಡ ಅವರು ಕೂಡ ಮಹಾಮಾತೆಯನ್ನು ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ರೀತಿಯಲ್ಲಿ, ಅವರದ್ದೇ ಶೈಲಿಯಲ್ಲಿ ಅವರು ಕೂಡ ಪೂಜಿಸ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಕೂಡ ಅವಳನ್ನು ಪೂಜಿಸ್ತಾರೆ. ಮಹಾಪೂಜ್ಯ, ಮಹಾಪಾತಕನಾಶಿನಿ. ಯಾವುದೇ ಥರದ ಪಾಪವನ್ನು, ನಿಷ್ಪಾಪ ಪಾಪನಾಶಿನಿ ಅಂತ ಒಂದು ಸಲ ನೋಡಿದೆ ಒಂದು ಹೆಸರು. ಈಗ ಮಹಾಪಾತಕ. ಎಷ್ಟೇ ಘೋರವಾದ ಪಾಪಗಳನ್ನು ನಾವು ಮಾಡಿದರೂ ಕೂಡ ಅದನ್ನು ಅವಳು ನಾಶ ಮಾಡ್ತಾಳೆ. ಮಕ್ಕಳು ಎಷ್ಟೇ ಮಣ್ಣಲ್ಲಿ ಹೊರಳಿ ಮೈ ಕೊಳಕು ಮಾಡಿ ಬಂದರೂ ಕೂಡ ತಾಯಿ ಆ ಮೈಯನ್ನೆಲ್ಲ ತೊಳೆದು ಚೆನ್ನಾಗಿ ಸ್ನಾನ ಮಾಡಿಸಿ ಹೇಗೆ ಫಳ ಮಕ್ಕಳು ಹೊಳೆಯುವಾಗ ಮಾಡ್ತಾಳೋ ಹಾಗೆಯೇ ನಮ್ಮ ಈ ತಾಯಿ ಕೂಡ ನಾವು ಎಷ್ಟೇ ಘೋರವಾದ ಪಾಪವನ್ನು ಮಾಡಿದರೂ ಕೂಡ ಅದನ್ನೆಲ್ಲ ನಾಶ ಮಾಡಿ ನಮಗೆ ಮೋಕ್ಷವನ್ನು ಕರುಣಿಸ್ತಾಳೆ. ಮಹಾಮಾಯ, ಇವಳು ಮಹಾಮಾಯೆ. ಈ ಮಾಯಾ ಅಂತ ಹೇಳೋದು ಇಲ್ಲ ಅಂತ ಆದರೆ ಈ ಪ್ರಪಂಚದಲ್ಲಿ ಯಾವ ಕೆಲಸವೂ ನಡೀತಾ ಇರಲಿಲ್ಲ. ಈ ಪ್ರಪಂಚ ಇದೆ ಅಂತಾದರೆ ಅದು ಮಾಯವೇ ಕಾರಣ. ಆ ಪರಬ್ರಹ್ಮನ ಈ ಥರದ ಶಕ್ತಿಗೆ ಹೆಸರು ಮಾಯಾ. ಈ ಕೃಷ್ಣ ಹುಟ್ಟಿದಾಗ ಸೆರೆಮನೆಯಲ್ಲಿ ಹುಟ್ಟಿದ, ಎಲ್ಲರಿಗೂ ಗೊತ್ತಿರುವ ಕಥೆ. ಹುಟ್ಟಿದ ಸಮಯದಲ್ಲಿ, ಆ ಕ್ಷಣದಲ್ಲಿ ಏನಾಯಿತು? ಸೆರೆಮನೆಯಲ್ಲಿ ಇದ್ದ ಎಲ್ಲ ಸೇವಕರಿಗೂ ಗಾಢವಾದ ನಿದ್ರೆ. ಸೆರೆಮನೆಯ ಬಾಗಿಲು ತನ್ನಿಂತಾನಾಗೇ ತೆರೆಯಿತು. ವಸುದೇವ ಆ ಪುಟ್ಟ ಮಗುವನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ತಲೆ ಮೇಲೆ ಹೊತ್ತುಕೊಂಡು ಗೋಕುಲಕ್ಕೆ ಹೋಗ್ತಾನೆ. ಮಳೆ ಬಂತು, ನದಿ ದಾರಿ ಬಿಟ್ಟಿತು. ವಾಸುಕಿ ಬಂದು ಕೃಷ್ಣನ ಮೇಲೆ ಕೊಡೆಯ ಥರ ಹಿಡ್ಕೊಂಡ, ಮಳೆ ನೀರಿಗೆ ಮಗುವಿಗೆ ಕಷ್ಟ ಆಗದೇ ಇರಲಿ ಅಂತ ಹೇಳಿ. ಅಷ್ಟು ಜನ ಸೇವಕರಿಗೂ ಗಾಢವಾದ ನಿದ್ರೆ ಬರೋಕ್ಕೆ ಚಾನ್ಸ್ ಇದೆಯಾ? ಖಂಡಿತವಾಗಿಯೂ ಇಲ್ಲ. ತನ್ನಿಂತಾನಾಗೆ ಸೆರೆಮನೆ, ಅದು ದೊಡ್ಡ ಬೀಗ ಬೇರೆ ಹಾಕಿಟ್ಟಿದ್ರು, ಅದು ತನ್ನಿಂತಾನಾಗೆ ತೆರೀತು ಅಂತಾದರೆ ಇದು ಈ ಮಹಾಮಾಯೆಯ ಕಾರಣ. ಹಾಗೆ ನೋಡಿ, ಆಮೇಲೆ ಪಾಂಡವರು ವನವಾಸಕ್ಕೆ ಹೋಗ್ತಾರೆ. 12 ವರ್ಷ ವನವಾಸ ಆಗಿ 1 ವರ್ಷ ಅಜ್ಞಾತವಾಸ. ಯಾರಿಗೂ ಅವರ ಪರಿಚಯ ಸಿಗಬಾರ್ದು. 1 ವರ್ಷ ವಿರಾಟ್ ರಾಜನ ಊರಿಗೆ ಹೋಗಿ ದ್ರೌಪದಿ ವಿರಾಟ್ ರಾಜನ ಹೆಂಡತಿ ಸುದೇಶ್ನಿ ಹತ್ರ ಹೇಳ್ತಾಳೆ, ನನಗೆ 5 ಜನ ಗಂಡಂದ್ರಿದ್ದಾರೆ ಅಂತ. ಆ ಕಾಲದಲ್ಲಿ 100 ಹೆಂಡತಿರಿದ್ರು, ಗಂಡಸರಿದ್ರು, ಪುರುಷರಿದ್ರು. ಆದರೆ 5 ಜನ ಗಂಡಂದಿರಿದ್ದ ಸ್ತ್ರೀ ಅವಳೊಬ್ಬಳೇ ಇದ್ದಿದ್ದು, ದ್ರೌಪದಿ ಮಾತ್ರ ಇದ್ದಿದ್ದು. ಹಾಗಾದರೆ ಅವಳು ಹಾಗೆ ಹೇಳಿದಾಗಲೂ ಸುದೇಶ್ನಿಗೆ ಗೊತ್ತಾಗಿಲ್ವಾ ಇವಳು ದ್ರೌಪದಿ ಇರ್ಬೋದು? ಯಾಕೆ ಅಂತ ಹೇಳಿದ್ರೆ ರಾಜ ಕಳೆತನ ಇತ್ತು ಅವಳ ಮುಖದಲ್ಲಿ. ರಾಣಿಯ ಹಾಗೆ ಮುಖದಲ್ಲಿ ಕಳೆ ಇದ್ದಾಗ, 5 ಗಂಡಂದ್ರು ನನಗೆ ಅಂತ ಹೇಳಿದಾಗ, ಕೂದಲನ್ನು ನಾನು ಬಿಚ್ಚಿ ಹಾಕೊಂಡಿದ್ದೇನೆ ಅಂತ ಹೇಳಿದಾಗ, ಹಾಗಾದರೆ ಸುದೇಶ್ನಿಗೆ ಒಂದು ಸಲ ಕೂಡ ಯೋಚನೆ ಬರಲಿಲ್ವಾ ಇವಳು ದ್ರೌಪದಿ ಆಗಿರ್ಬೋದೋ ಏನೋ ಅಂತ ಹೇಳುವ ಯೋಚನೆ ಬಂದಿಲ್ವಾ? ಬಾರದೇ ಇದ್ದದ್ದಕ್ಕೆ ಕಾರಣ ಯಾರು? ಇದೇ ಮಹಾಮಾಯ. ಯಾಕೆಂತ ಹೇಳಿದರೆ ಅಜ್ಞಾತವಾಸಕ್ಕೆ ಹೋಗುವ ಮೊದಲು ಪಾಂಡವರು, ದ್ರೌಪದಿ ಎಲ್ಲರೂ ಕೂಡ ತಮ್ಮ ತಮ್ಮ ಆಯುಧಗಳನ್ನು ಒಂದು ಶಮೀ ಮರದ ಪೊಟರೆಯಲ್ಲಿ ಇಟ್ಟು ಆ ಜಗನ್ಮಾತೆಗೆ ಪ್ರಾರ್ಥನೆ ಮಾಡಿ ಹೋಗಿರ್ತಾರೆ. ಶಮೀ ಶಮಯತೆ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳಿ ಎಲ್ಲವನ್ನ ಆಯುಧವನ್ನು ಪೊಟರೆ ಒಳಗಡೆ ಇಟ್ಟು ಕಾಪಾಡು ತಾಯಿ ಅಂತ ಹೇಳಿ ಹೋಗಿದ್ದಾರೆ. ಇದೇ ಮಹಾಮಾಯ ಹೇಗೆ ಕಾಪಾಡುತ್ತು ನೋಡಿ ಅವರನ್ನು. ಹಾಗಾದರೆ ನಮ್ಮನ್ನು ಕಾಪಾಡೋದಿಲ್ವೇ? ಖಂಡಿತವಾಗಿಯೂ ಆ ಶರಣಾಗತಿ ಭಾವನೆಯಿಂದ ಖಂಡಿತವಾಗಿಯೂ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮನ್ನು ಇದೇ ಮಹಾಮಾಯ ರಕ್ಷಣೆ ಮಾಡ್ತಾಳೆ. ಏನೋ ಕೆಟ್ಟದಾದರೆ ಅದೊಂದು ಮಾಯ ಅಂತ ಹೇಳ್ಬಿಡ್ತೀವಿ. ಹಾಗಲ್ಲ, ಇದು ಜಗನ್ಮಾತೆಯೇ ಮಹಾಮಾಯ. ಮಹಾಸತ್ವ, ಸತ್ವಗುಣ ಪ್ರಧಾನವಾಗಿರುವಂಥದ್ದು, ನಿರ್ಮಲವಾದ ಮನಸ್ಸು, ಎಲ್ಲ ಉತ್ತಮವಾದ ಜ್ಞಾನವನ್ನು ಸ್ವೀಕಾರ ಮಾಡುವಂತಹ ಮನಸ್ಸು.
ಇದೆಲ್ಲವೂ ಸತ್ವಗುಣ ಪ್ರಧಾನವಾಗಿರುವಂತಹ ಗುಣಗಳು. ಸತ್ವಗುಣ ಪ್ರಧಾನವಾಗಿದ್ದರೆ ಬರುವಂತಹ ಗುಣಗಳು. ಅಂದರೆ ಅವಳು ಮಹಾಸತ್ವ, ಮಹಾಶಕ್ತಿ. ಯಾವಾಗ ಸತ್ವಗುಣ ಪ್ರಧಾನವಾಗಿ ಎಲ್ಲವೂ ಮಹಾಸತ್ವವಾಗಿರುತ್ತೋ ಆವಾಗ ಎಲ್ಲ ಥರದ ಶಕ್ತಿ. ಇವಾಗ ತಾನೇ ನೋಡಿದ್ದೀನಿ ನೀವು, ಸರ್ವಶಕ್ತಿ ಅಂತ ಹೇಳಿದ್ರೆ ಎಲ್ಲವೂ ಬಂತದರಲ್ಲಿ. ಧೀಶಕ್ತಿ, ಬುದ್ಧಿಶಕ್ತಿ, ಇದೆಲ್ಲವೂ ಕೂಡ ಅವಳೇ ಮಹಾಶಕ್ತಿ, ಮಹಾರತಿ. ರತಿ ಅಂತ ಹೇಳಿದರೆ ರಮಿಸುವಂತಹದ್ದು, ಅಂದರೆ ಸಂತೋಷ ಪಡುವಂತಹದ್ದು, ಅದು ರತಿ. ಅದ್ಭುತವಾದ ಅತೀ ಸಂತೋಷ, ಪರಮಾನಂದ, ಬ್ರಹ್ಮಾನಂದ, ಪರಮಾನಂದ. ಯಾವಾಗ? ನಾನು ಯಾರು ಅಂತ ತಿಳಿದುಕೊಂಡಾಗ, ನಾನು ಯಾರು ಅಂತ ಹೇಳುವ ಈ ಜ್ಞಾನವನ್ನು ಪಡೆದಾಗ ಅದು ಮಹಾರತಿ ಆಗತ್ತೆ. ಅವಳು ಆಗಿದ್ದಾಳೆ. ನಮ್ಮನ್ನು ಕೂಡ ಈ ಸ್ಥಿತಿಗೆ ತೆಗೆದುಕೊಂಡು ಹೋಗೋಳು ನಮ್ಮ ಜಗನ್ಮಾತೆ. ಮಹಾಭೋಗ. ಕೆಲವರು ಹೇಳ್ತಾರೆ ಈ ಅಧ್ಯಾತ್ಮ ಕ್ಷೇತ್ರದಲ್ಲಿದ್ದರೆ ಯಾವ ಭೋಗವೂ ಇರಬಾರ್ದು. ಏನೋ ಒಂದು ಬಟ್ಟೆ, ಒಂದು ಬಿಳಿ ಬಟ್ಟೆಯೋ ಒಂದು ಕೇಸರಿ ಬಟ್ಟೆಯೋ ಹಾಕಿಕೊಂಡು ಯಾರ ಹತ್ರವೂ ಮಾತಾಡದೆ ಅಯ್ಯೋ ಅಂತೇಳಿ ಸುಮ್ಮನೆ ಕೂತ್ಕೊಂಡು ನಾಮಜಪ ಮಾಡ್ತಾ ಇರಬೇಕು, ಇದು ಅಧ್ಯಾತ್ಮ. ಇದಲ್ಲ ಅಧ್ಯಾತ್ಮ. ಹೀಗೆ ಹಾಗೂ ಇರ್ಬೋದು, ಕೆಲವರು ಹಾಗೂ ಇರ್ಬೋದು. ಅಧ್ಯಾತ್ಮ ಅಂತ ಹೇಳಿದರೆ ಹಾಗಲ್ಲ. ಧೃತಿಯುತ್ಸಾಹ, ಸಂಕಲ್ಪ ಶಕ್ತಿ ಬೇಕು, ಉತ್ಸಾಹ ಬೇಕು, ನಗನಗ್ತಾ ಮುಂದಕ್ಕೆ ಸಾಗಬೇಕು. ಅವಳು ಎಲ್ಲವನ್ನು ಅವಳು ಭೋಗಿಸ್ತಾಳೆ. ಹಾಗೆಯೇ ನಮಗೆ ಕೂಡ ಈ ಲೌಕಿಕವಾದ ಭೋಗವನ್ನು ನಮಗೆ ಅನುಗ್ರಹಿಸ್ತಾಳೆ. ಹಾಗೆಯೇ ಅಧ್ಯಾತ್ಮದಲ್ಲಿ ಬೇಕಾದಂತಹ ಸೌಲಭ್ಯಗಳನ್ನು ನಮಗೆ ಕೊಡುವಂಥವಳು ಮಹಾಭೋಗ. ಬುದ್ಧಿಯನ್ನು ಉಪಯೋಗಿಸಬೇಕು ಈ ಭೋಗದಲ್ಲಿ ಬಿದ್ದಾಗ. ನಾವು ಒಂದು ರಿಸೆಪ್ಷನಿಗೆ ಹೋಗ್ತೇನೆ ನಾನು, ಅಲ್ಲಿ ಹಲವಾರು ಐಟಮ್ಸ್ ಊಟಕ್ಕೆ ಇಟ್ಟಿದ್ರು. ಎಲ್ಲ ಅವ್ರು ಇಟ್ಟಿದ್ದಾರೆ, ನನಗೆ ಫ್ರೀ ಅಲ್ವಾ ಅಂಥೇಳಿ ಮೂಗಿನವರೆಗೆ ತಿಂದು ಬಂದೆ. ಏನಾಯ್ತು ಆಮೇಲೆ? ಮತ್ತೆ 4 ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದೆ. ಎಲ್ಲ ಇದೆ, ಎಲ್ಲ ಭೋಗಗಳು ಇದೆ. ಯಾವುದನ್ನು ಭೋಗಿಸಬೇಕು ಇದರ ಬಗ್ಗೆ ತಿಳುವಳಿಕೆ ಬೇಕು. ಇದು ಯೋಗ ಮತ್ತು ಜ್ಞಾನವನ್ನು ಉಪಯೋಗಿಸಿಕೊಂಡು ಭೋಗಿಸಬೇಕು. ಎಲ್ಲ ಸಿಕ್ತು ನನಗೆ ಅಂತೇಳಿ ಭೋಗಿಸೋದಲ್ಲ. ಮಹಾಭೋಗ ಅಂತ ಹೇಳಿದರೆ ಯಾವುದನ್ನು ಭೋಗಿಸಬೇಕು, ಯಾವುದು ನನಗೆ ಬೇಡ, ನನ್ನ ಅಧ್ಯಾತ್ಮ ಪದದಲ್ಲಿ ಈ ಪ್ರಗತಿಯನ್ನು ಸಾಧಿಸೋದಕ್ಕೆ ಯಾವ ಭೋಗ ನನಗೆ ಅಡ್ಡ ಬರುತ್ತೋ ಅದು ನನಗೆ ಬೇಡ. ಈ ನಿರ್ಧಾರವನ್ನು ಮಾಡುವಂತಹ ಜ್ಞಾನವನ್ನು ಕೊಡುವಂಥವಳು ಮಹಾಭೋಗ. ಮಹೇಶ್ವರ್ಯ, ಎಲ್ಲ ಐಶ್ವರ್ಯವೂ ಇದೆ. ಮತ್ತು ಐಶ್ವರ್ಯ ಅಂತ ಹೇಳಿದ್ರೆ ಬರೀ ಸಂಪತ್ತು ಅಂತ ಅಂದ್ಕೊಳ್ಬಾರ್ದು. ಅಂದರೆ ಧನ ಕನಕ ಮಾತ್ರ ಅಲ್ಲ, ಎಲ್ಲ ಥರದ್ದು ಕೀರ್ತಿ, ಯಶಸ್ಸು, ಇದು ಕೂಡ ಐಶ್ವರ್ಯವೇ. ರೂಪ, ಸೌಂದರ್ಯ, ಇದು ಕೂಡ ಐಶ್ವರ್ಯವೇ. ಅವಳ ಹತ್ರ ಎಲ್ಲ ಐಶ್ವರ್ಯವೂ ಇದೆ. ಹಾಗೆಯೇ ನಮಗೆ ಎಲ್ಲ ಐಶ್ವರ್ಯವನ್ನು ಅವಳು ದಯಪಾಲಿಸ್ತಾಳೆ. ನನ್ನ ಹತ್ರ ಒಂದು 10 ಚಾಕ್ಲೇಟ್ ಇದ್ದರೆ 10 ಮಕ್ಕಳು ಕಂಡ್ರು ಎಲ್ಲರಿಗೂ ಒಂದೊಂದು ಚಾಕ್ಲೇಟ್ ಕೊಟ್ಟೆ, ನನ್ನ ಹತ್ರ ಖಾಲಿ ಆಯಿತು. ಆದರೆ ಅವಳು ನೋಡಿ ಹೇಗಿದೆ ಅವಳ ಖಜಾನೆ. ಯುಗ ಯುಗಗಳಿಂದ ಕೊಡ್ತಾನೆ 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 ಬರ್ತಿದ್ದಾಳೆ. ಖಾಲಿ ಆಗೋದಿಲ್ಲ. ಆ ಭಂಡಾರ ಖಾಲಿ ಆಗೋದಿಲ್ಲ. ಶಿರಡಿ ಸಾಯಿಬಾಬಾ ಕೂಡ ಇದನ್ನು ಹೇಳ್ತಾ ಇದ್ರು. ನನ್ನ ಸರ್ಕಾರದ ಖಜಾನೆ ಯಾವತ್ತೂ ಖಾಲಿ ಆಗೋದೇ ಇಲ್ಲ. ಮನುಷ್ಯರ ಖಜಾನೆ ಖಾಲಿ ಆಗತ್ತೆ. ನನ್ನ ಸರ್ಕಾರ ಅಂತೇಳಿದರೆ ಆ ಭಗವಂತನ ಖಜಾನೆ ಖಾಲಿ ಯಾವತ್ತೂ ಆಗೋದೇ ಇಲ್ಲ. ಕೊಡ್ತಾ 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 ಇರ್ತಾಳೆ. ಮಹಾವೀರ್ಯ, ಇಲ್ಲಿ ವೀರ್ಯ ಅಂತೇಳಿದರೆ ಶಕ್ತಿ, ಶಕ್ತಿ, ಧೈರ್ಯ, ಒಂದು ಪವರ್ ಅಂತ ಹೇಳ್ತೀವಲ್ಲ ಅದು ಮಹಾವೀರ್ಯ. ಮಹಾಬಲ, ಉತ್ತಮವಾದ ಬಲ, ದೈಹಿಕ ಬಲ, ಮಾನಸಿಕ ಬಲ, ಅಧ್ಯಾತ್ಮ ಬಲ, ಆತ್ಮಬಲ. ಆತ್ಮನಿರ್ಭರ ಭಾರತ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು. ಆತ್ಮನಿರ್ಭರ, ಅದಕ್ಕೆ ಆತ್ಮ ಬಲ ಬೇಕು. ಎಲ್ಲರೂ ಆತ್ಮನಿರ್ಭರರಾಗಬೇಕು. ನಾವೆಲ್ಲರೂ ಆತ್ಮ ಬಲವನ್ನು ಇನ್ನೂ ಬೆಳೆಸಿಕೊಳ್ಳುವಂಥವರಾಗಬೇಕು ನಾವು. ಇದು ಮಹಾಬಲ. ಮಹಾಬುದ್ಧಿ, ಉತ್ತಮವಾದ ಬುದ್ಧಿ, ಅದು ಮಹಾಬುದ್ಧಿ. ಮತ್ತು ಬುದ್ಧಿ ಅಂತ ಹೇಳಿದ್ರೆ ನಮಗೂ ಬುದ್ಧಿ ಇಲ್ವಾ? ಬುದ್ಧಿ ಇದೆ ನಮಗೆ, ಆದರೆ ಸ್ವಲ್ಪ ವಕ್ರ ಬುದ್ಧಿ ಆಗುತ್ತೆ. ಅದು ಹಾಗಾಗದೆ ಸರಿಯಾದ ದಾರಿಯಲ್ಲಿ ಜ್ಞಾನವನ್ನು ಪಡೆದುಕೊಂಡು ಬುದ್ಧಿಯನ್ನು ಉಪಯೋಗಿಸಿಕೊಳ್ಬೇಕು. ಮಹಾಬುದ್ಧಿ. ಹಾಗೆಯೇ ಮಹಾಸಿದ್ಧಿ, ನಾನಾ ಥರದ ಸಿದ್ಧಿಗಳಿವೆ ನೋಡಿ. ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಲಘಿಮಾ ಸಿದ್ಧಿ, ಗರಿಮಾ ಸಿದ್ಧಿ,
ಪ್ರಾಕಾಮ್ಯ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಈಶಿತ್ವ ಸಿದ್ಧಿ, ವಶಿತ್ವ ಸಿದ್ಧಿ, ಇದು ಅಷ್ಟಸಿದ್ಧಿಗಳು ಅಂತ ಹೆಸರು. ಯಾರು ದೇವಿ ಖಡ್ಗಮಾಲ ಹಾಡೋದಿದ್ರೆ ಅವರಿಗೆ ಇದು ಖಂಡಿತವಾಗಿಯೂ ಬಾಯಿಪಾಠ ಬರುತ್ತೆ. ಸಣ್ಣಕ್ಕಾಗೋದು, ದೊಡ್ಡಕ್ಕಾಗೋದು, ಹಗೂರವಾಗೋದು, ಲಘಿಮಾ ಸಿದ್ಧೆ, ಹಗೂರವಾಗೋದು, ಗರಿಮಾ ಸಿದ್ಧೆ, ಭಾರ ಆಗೋದು. ಪ್ರಾಕಾಮ್ಯ, ನಾನು ಏನೆಲ್ಲ ಹೇಳ್ತೀನೋ ಆಗಲಿ ಅಂತ ಹೇಳ್ತೀನೋ ಅದೆಲ್ಲ ಆಗುವಂಥ ಸಿದ್ಧಿ. ಈಶಿತ್ವ, ಎಲ್ಲರ ಮೇಲೆ ಕಂಟ್ರೋಲ್. ವಶಿತ್ವ, ನನ್ನ ಸೆಲ್ಫ್ ಕಂಟ್ರೋಲ್, ನನ್ನ ಮೇಲೆ ನನ್ನ ವಶಿತ್ವ. ಇದೆಲ್ಲವೂ ಸಿದ್ಧಿಯನ್ನು ಕೊಡುವಂಥವಳು. ಆದರೆ ನಿಜವಾಗಿ ಅವಳ ಭಕ್ತರಾದವರಿಗೆ ಈ ಯಾವ ಸಿದ್ಧಿಯ ಮೇಲೆಯೂ ಆಸೆ ಇಲ್ಲ. ಇಲ್ಲ ಅಂತೇಳಿ ಆದರೆ ಒಂದು ಸಿದ್ಧಿ ಬಂದರೆ ನಾನು ಹೇಳಿದ್ದು ವಾಕ್ಸಿದ್ಧಿ, ನಾನು ಹೇಳಿದ್ದು ನಡೆಯುತ್ತೆ ಅಂತ ಆದರೆ ಮತ್ತೆ ಅದಕ್ಕೆ ದುಡ್ಡು ತಗೊಂಡು ನಾನು ಬಿಸ್ನೆಸ್ ಮಾಡ್ತೇನೆ. ಇದು ಹಾಗಲ್ಲ. ಯಾವುದೇ ಸಿದ್ಧಿ ಬಂದರೂ ಅದರ ಬಗ್ಗೆ ದೃಷ್ಟಿಯನ್ನು ಹಾಕದೆ ನಾವು ಮುಂದಕ್ಕೆ ಹೋಗುವಂಥವರಾಗಬೇಕು. ಅವಳು ಕೊಡ್ತಾ ಇರ್ತಾಳೆ, ಒಂದು ಟೆಸ್ಟ್ ಮಾಡ್ತಾ ಇರ್ತಾಳೆ, ನೋಡ್ತೀನಿ ನಾನು ಏನು ಮಾಡ್ತಿರೋ ನೀವೆಲ್ಲ ಅಂತ ಹೇಳಿ. ಹಾಗಾಗಿ ಜಾಗರೂಕರಾಗಿರಬೇಕು. ಮಹಾಯೋಗೇಶ್ವರೇಶ್ವರಿ, ಯೋಗೇಶ್ವರರಿಗೆ ಅವಳು ಈಶ್ವರಿ. ಯೋಗ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಈಗ, ಈ ಜೀವಾತ್ಮ ಪರಮಾತ್ಮ ಐಕ್ಯವಾಗೋದು, ಒಂದಾಗೋದಕ್ಕೆ ಹೆಸರು ಯೋಗ. ಯೋಗೇಶ್ವರ, ಅಂತಹ ಯೋಗೇಶ್ವರರಿಗೆ ಕೂಡ ಇವಳು ಈಶ್ವರಿ. ಮಹಾತಂತ್ರ, ಇವಾಗ ತಾನೇ ನೋಡಿದೆವು ನಾವು. ತಂತ್ರ ಅಂತೇಳಿದ್ರೆ ಒಂದು ಥರದ ರೀತಿ, ಅದು ವಿಧಾನ. ಮಹಾತಂತ್ರ, ಮಹಾಮಂತ್ರ, ಮಹಾಯಂತ್ರ ಎಲ್ಲವೂ ಅವಳು. ಮಹಾಮಂತ್ರ ಈಗ ಸರ್ವಯಂತ್ರಾತ್ಮಿಕ, ಸರ್ವಮಂತ್ರ ಅದೆಲ್ಲ ನೋಡಿದೆವು, ಅದೇ ಅರ್ಥ. ಮಹಾಮಂತ್ರ ಅವಳು. ಮಹಾಯಂತ್ರ, ಯಂತ್ರ ಅಂತ ಹೇಳಿದರೆ ಅವಳದು ಶ್ರೀಚಕ್ರ. ಹಾಗೆಯೇ ನಮ್ಮದು ಕೂಡ, ನಮ್ಮ ದೇಹವು ಕೂಡ ಅವಳೇ, ಈ ಯಂತ್ರ ಕೂಡ ಅವಳೇ. ಮಹಾಸನ, ಅದ್ಭುತವಾದ ಆಸನ. ಒಂದು ಸಿಂಹಾಸನ ನೋಡಾಯಿತು ನಾವು, ಪಂಚಬ್ರಹ್ಮಾಸನ ಸ್ಥಿತ ಅಂತೇಳಿ. ಇನ್ನು ಅದಕ್ಕಿಂತ ಮಹಾಸನ ಏನು ಬೇಕು? ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಇವರೇ ಇರುವಂತಹ ಒಂದು ಸಿಂಹಾಸನದಲ್ಲಿ ಕೂತಿದ್ದಾಳೆ ಅಂತ ಆದರೆ ಇನ್ಯಾವ ಥರದ ಆಸನ ಜಾಸ್ತಿ ಇರ್ಬೋದು ಇದಕ್ಕಿಂತ? ಯಾವುದಾದ್ರೂ ನಾವು ಸಮಾರಂಭಗಳಿಗೆ ಹೋದಾಗ ಅಲ್ಲಿ ಅತಿಥಿಗಳನ್ನು ಅಥವಾ ಪ್ರವಚನಕಾರರನ್ನು ಸ್ವಲ್ಪ ಎತ್ತರವಾದ ಜಾಗದಲ್ಲಿ ಕೂರಿಸಿರ್ತಾರೆ, ಎಲ್ರಿಗೂ ಕಾಣಬೇಕಲ್ವಾ ಅದಕ್ಕೆ. ಆದರೆ ಇವಳ ಆಸನ ಹೇಗಿದೆ ನೋಡಿ, ಎಷ್ಟು ಎತ್ತರದಲ್ಲಿದ್ದಾಳೆ ಇವಳು, ಹೇಗಿರುವ ಆಸನ ಇದೆ ಇದು. ಮಹಾಸನ. ಮಹಾಯಾಗ ಕ್ರಮಾರಾಧ್ಯ, ಯಾವುದು ನಮಗೆ ಗತಿಯನ್ನು ತೋರಿಸತ್ತೋ ಇದಕ್ಕೆ ಹೆಸರು ಯಾಗ. ಯಾವುದು ಯಹ ಅಂತೇಳಿ ಬರುತ್ತೆ, ಹಾಗೆ ಕನ್ನಡದಲ್ಲಿ ಕೂಡ ಯಾ ಅಂತಲೇ ಇದೆ. ಗತಿ ಅಂತೇಳಿ ನಾವೀಗ ತಾನೇ ನೋಡಿದೆವು, ಮುಂದಕ್ಕೆ ಹೋಗುವಂಥದ್ದು. ಇದಕ್ಕೆ ಹೆಸರು ಯಾಗ. ಮಹಾಯಾಗ ಕ್ರಮಾರಾಧ್ಯ. ಯಾಗವನ್ನು ಎಷ್ಟೊಂದು ಚಂಡಿ ಯಾಗ, ಬೇರೆ ಬೇರೆ ಥರದ ಯಾಗಗಳನ್ನು ಮಾಡ್ತಾರೆ, ಇವಳನ್ನು ಪೂಜಿಸ್ತಾರೆ. ನಾವು ಯಾವ ಯಾಗವನ್ನು ಮಾಡ್ಬೋದು? ಯಾವ ಯಜ್ಞವನ್ನು ನಾವು ಮಾಡ್ಬೋದು? ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳಿದ ಭಗವಂತ 10ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ. ಎಲ್ಲ ಯಜ್ಞಕ್ಕಿಂತ ಉತ್ತಮವಾದ ಯಜ್ಞ, ಎಲ್ಲರೂ ಮಾಡುವಂಥವು ಯಜ್ಞ ಅಂತೇಳಿದರೆ ಜಪಯಜ್ಞ, ನಾಮಜಪ. ನಮ್ಮ ಕೈಲಿ ಎಷ್ಟು ಮಾಡೋಕ್ಕಾಗತ್ತೋ ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕಾಗಿರುವಂಥದ್ದು. ನಮ್ಮ ವೈಯಕ್ತಿಕಕ್ಕೆ ಮಾಡ್ಬೋದು, ಆದರೆ ಹೆಚ್ಚಿನ ಪ್ರಾಮುಖ್ಯತೆ ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥದ್ದು, ನಿಸ್ವಾರ್ಥತೆಯಿಂದ ಮಾಡುವಂಥದ್ದೊಂದು ಸೇವಾ ಇದು. ಮಹಾಯಾಗ ಕ್ರಮಾರಾಧ್ಯ ನಮಗೆ ಮಾಡುವಂಥದ್ದು, ನಾವು ಮಾಡುವಂಥದ್ದು ಜಪಯಜ್ಞ. ಹಾಗಾಗಿ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಎಷ್ಟು ನಮ್ಮ ಕೈಯಲ್ಲಾಗತ್ತೋ ಅಷ್ಟು ಜಪವನ್ನು ಮಾಡ್ತಾ ಇರೋಣ. ಕೆಲಸ ಮಾಡ್ತಾ ಏನಾದರೂ ನಾವು ಅಡುಗೆ ಮಾಡ್ತಾ ಇರ್ತೀವಿ, ಅಷ್ಟೊತ್ತಿಗೆ ಕೂಡ ನಾಮಜಪವನ್ನು ಮಾಡ್ತಾ ಇರಬೇಕು. ಅದು ನಿದ್ದೆಯಲ್ಲೂ ಬರಬೇಕು. ಆ ಥರ ನಾವು ಎಚ್ಚರದಲ್ಲಿದ್ದಾಗ ಮಾಡಿದರೆ ನಿದ್ದೆಯಲ್ಲೂ ಬರುತ್ತೆ ಅಂತ ಹೇಳುತ್ತೆ ನಮ್ಮ ಪುರಾಣ. ಮಹಾಭೈರವ ಪೂಜಿತ. ಮಹಾಭೈರವ, ಭೈರವ ಅಂತ ಹೇಳಿದರೆ ಎರಡು ಅರ್ಥ ಇದೆ. ಒಂದು ಭೈರವ ಅಂತ ಹೇಳಿದರೆ, ಬಾ ಅಂತ ಹೇಳಿದರೆ ವಿಷ್ಣು, ರಾ ಅಂತ ಹೇಳಿದರೆ ಶಿವ, ವಾ ಅಂತ ಹೇಳಿದರೆ ಬ್ರಹ್ಮ. ಅಂದರೆ ಸ್ಥಿತಿ, ಲಯ, ಸೃಷ್ಟಿ. ಇವರು ಮೂವರು ಕೂಡ ಅವಳನ್ನು ಪೂಜೆ ಮಾಡ್ತಾರೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಅಂತ ಹೇಳಿದರೆ ಭೈರವ, ಭಯವನ್ನು ಉಂಟು ಮಾಡುವಂತಹ ಶಬ್ದ. ಭೈರವ, ರವ ಅಂತ ಹೇಳಿದರೆ ಶಬ್ದ.
ಕಲರ್ ರವ ಅಂತ ಹೇಳ್ತೀವಿ ನೋಡಿ. ರವ ಅಂತ ಹೇಳಿದರೆ ನಾವು ಉಪ್ಪಿಟ್ಟು ಮಾಡೋ ರವ ಅಲ್ಲ, ಇದು ರವ ಅಂತ ಹೇಳಿದರೆ ಇಲ್ಲಿ ಶಬ್ದ. ಈ ಪ್ರಪಂಚ ಸೃಷ್ಟಿ ಆಗುವಾಗ ದೊಡ್ಡ ಶಬ್ದ ಬಂತಂತೆ. ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ ನಮ್ಮ ವಿಜ್ಞಾನಿಗಳು. ದೊಡ್ಡ ಶಬ್ದದಿಂದ ಸೃಷ್ಟಿ ಆಯ್ತಂತೆ ನಮ್ಮ ಪ್ರಪಂಚ. ಅಂದರೆ ಆ ಭೈರವ ಅಂತೇಳಿದರೆ ಆ ದೊಡ್ಡ ನಾದವನ್ನು ಮಾಡಿದಂಥದ್ದು. ನಾವು ಕೂಡ ದೊಡ್ಡ ಶಬ್ದ ಮಾಡ್ತೇವೆ. ಮಾತಾಡುವಾಗ ಎಷ್ಟು ಜೋರಾಗಿ ಮಾತಾಡ್ತೇವೆ ಅಲ್ವೇ? ಇಲ್ಲಿ ದೊಡ್ಡ ಶಬ್ದ ಮಾಡೋದಕ್ಕಿಂತ ಹೆಚ್ಚು ನಾವೇನನ್ನು ತಿಳ್ಕೊಳ್ಬೇಕು ಅಂತೇಳಿದರೆ, ಉತ್ತಮವಾದ ಶಬ್ದ, ಉತ್ತಮವಾದ ಮಾತು, ಮಧುರವಾದ ಮಾತು, ಇನ್ನೊಬ್ಬರಿಗೆ ಉಪಯೋಗವಾಗುವಂತಹ ಸಹಕಾರಿಯಾಗುವಂತಹ ಮಾತುಗಳನ್ನು ನಾವು ಆಡಬೇಕು. ಹೀಗೆ ನಾವು ಮಾತಾಡಿದರೆ ನಾವು ಭೈರವರು, ನಾವು ಪೂಜೆಯನ್ನು ಮಾಡಿದ ಹಾಗೆ ಆಗತ್ತೆ. ಇದು ಮಹಾಭೈರವ ಪೂಜಿತ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ. ಮಹಾಕಲ್ಪ, ಕಲ್ಪ ಅಂತ ಹೇಳಿದರೆ ಬ್ರಹ್ಮನ ಹಗಲು ಮತ್ತು ರಾತ್ರಿಯನ್ನು ಸೇರಿಸಿ ಕಲ್ಪ ಅಂತ ಹೇಳೋದು. ಬ್ರಹ್ಮನ ಒಂದು ಹಗಲು ಅಂತ ಹೇಳಿದರೆ ನಮ್ಮ 432 ಕೋಟಿ ವರ್ಷಗಳು. ನಮಗೆ 432 ಕೋಟಿ ವರ್ಷಗಳು ಅಂತ ಹೇಳಿದರೆ ಬ್ರಹ್ಮನ ಒಂದು ಹಗಲು. ಹಾಗೆಯೇ ಒಂದು ರಾತ್ರಿ ಕೂಡ ಅಷ್ಟೇ. 432 ಕೋಟಿ ವರ್ಷಗಳು ಆದಾಗ ಬ್ರಹ್ಮನಿಗೆ ಒಂದು ರಾತ್ರಿ ಆಗತ್ತೆ. ಇದು ಒಂದು ಕಲ್ಪ. ಅದಕ್ಕೆ 360ರಿಂದ ಗುಣಿಸಬೇಕು. ಅಷ್ಟು ದೊಡ್ಡದ ನಂಬರು, ಅಷ್ಟು ವರ್ಷಗಳು ಅಂತ ಹೇಳಿದರೆ ಮಹಾಕಲ್ಪ. ಈ ಮಹಾಕಲ್ಪ ಆದಾಗ ಶಿವನ ರುದ್ರ ತಾಂಡವಾಗತ್ತೆ, ಮಹಾತಾಂಡವ. ಅದಕ್ಕೆ ಸಾಕ್ಷಿಯಾಗಿರೋದು ಈ ಜಗನ್ಮಾತೆ ಮಾತ್ರ. ಅಷ್ಟೊತ್ತಿಗೆ ನಾವೆಲ್ಲ ಎಲ್ಲೋ ಹೋಗ್ತೀವಿ, ಮತ್ತೆ ಅವಳಲ್ಲೇ ಸೇರಿಕೊಳ್ತೀವಿ. ಅದು ಮತ್ತೆ ನೋಡೋಣ, ತಿರೋಧಾನ ಅಂತ ಬಂದಾಗ ಅಲ್ಲಿ ನೋಡೋಣ ಆ ವಿಚಾರವನ್ನು. ನಾವೆಲ್ಲರೂ ಮತ್ತೆ ಅವಳ ಒಳಗಡೆ ಹೋಗಿ ಸೇರಿಬಿಡ್ತೇವೆ. ಮತ್ತೆ ಇನ್ನೊಂದು ಕಲ್ಪ ಶುರುವಾದಾಗ ಮತ್ತೆ ಎಲ್ಲರೂ ಹೊರಗಡೆ ಬರ್ತೀವಿ. ಹಾಗೆಯೇ ಈ ಥರದ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಯಾಗಿ ಈ ನಮ್ಮ ಜಗನ್ಮಾತೆ ಮಾತ್ರ ಇರ್ತಾಳೆ. ಮಹಾಕಾಮೇಶ ಮಹಿಷಿ, ಆ ಮಹಾಕಾಮೇಶ್ವರನ ಪಟ್ಟದ ಅರಸಿಯಾಗಿ, ಮಹಿಷಿ ಅಂತ ಹೇಳಿದರೆ ಇಲ್ಲಿ ಅರಸಿ ಅಥವಾ ರಾಣಿ ಅಂತ ಇರುತ್ತೆ. ಮಹಾಕಾಮೇಶ ಮಹಿಷಿಯಾಗಿದ್ದಾಳೆ. ಕಾಮೇಶ ಹಲವು ಬಾರಿ ನಾವು ನೋಡಿದೆವು. ಕಾಮಗಳು ಅಂತ ಹೇಳಿದರೆ ಕೋರಿಕೆಗಳು. ಭಗವಂತ ಈ 5ನೇ ಅಧ್ಯಾಯದಲ್ಲಿ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಹೇಳ್ತಾನೆ. ಧರ್ಮಕ್ಕೆ ಅವಿರುದ್ಧವಾಗಿ, ವಿರೋಧವಾಗಿ ಅಲ್ಲ, ಧರ್ಮಕ್ಕೆ ಅವಿರೋಧ ಅಂತ ಹೇಳಿದರೆ ಧರ್ಮಕ್ಕೆ ಪ್ರೋತ್ಸಾಹವಾಗಿ, ಧರ್ಮಕ್ಕೆ ಪ್ರೋತ್ಸಾಹವನ್ನು ಕೊಡುವಂತಹ ಕಾಮ ಕೋರಿಕೆಗಳಿದ್ದರೆ ಅದರಲ್ಲಿ ನಾನು ಕಾಮ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಧರ್ಮ ವಿರುದ್ಧೋ ಕಾಮೇಶು ಭೂತೇಶು ಕಾಮೇಶು ಕಾಮೋಸ್ಮಿ ಭರತರ್ಷಭ. ಆ ಥರದ ಕಾಮಗಳಲ್ಲಿ ನಾನೇ ಕಾಮ. ಅಂದರೆ ಆ ಥರದ ಕೋರಿಕೆಗಳು ನಮಗಿರಬೇಕು. ಲೌಕಿಕ ಕೋರಿಕೆಗಳಲ್ಲ. ಲೌಕಿಕ ಕೋರಿಕೆಗಳನ್ನು ಸ್ವಲ್ಪವಾಗಿ ಬಿಡ್ತಾ ನಾವು ಈ ಅಧ್ಯಾತ್ಮದಲ್ಲಿ ಪ್ರಗತಿ ಸಾಧಿಸಿದ ಹಾಗೆ ನಮಗೆ ಈ ಕ್ಷೇತ್ರದಲ್ಲಿ ಆಸೆಗಳು ಬೇಕು. ನನಗೆ ಲಲಿತಾ ಸಹಸ್ರನಾಮ ಪಠಣ ದಿನ ಮಾಡಬೇಕು. ಅದು ಒಂದು ಶ್ಲೋಕ ಆದರೂ ನಾನು ಮಾಡ್ತೇನೆ, ಆದರೆ ಆ ಭಾವನೆಯಿಂದ ನಾನು ಮಾಡ್ತೇನೆ. ಈ ಥರದ ಕೋರಿಕೆಗಳು ಬಂದಾಗ ಖಂಡಿತವಾಗಿಯೂ ಅಧ್ಯಾತ್ಮ ಪಥದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿದ್ದೇವೆ ಅಂತೇಳಿ ನಮಗೆ ಅವಳು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾಳೆ. ಇದು ಮಹಾಕಾಮೇಶ ಮಹಿಷಿ, ಮಹಾ ತ್ರಿಪುರ ಸುಂದರಿ. ನಾವೆಲ್ಲ ಈಗ ಮಿಸ್ ಯೂನಿವರ್ಸ್, ಮಿಸ್ ವರ್ಲ್ಡ್ ಅಂತೆಲ್ಲ ಕಾಂಪಿಟಿಷನ್ ಮಾಡ್ತೇವೆ ನೋಡಿ, ಹೇಗೇಗೋ ಮಾಡ್ತೇವೆ. ಆದರೆ ಇವಳು ಹೇಗೆ ಮಹಾ ತ್ರಿಪುರ ಸುಂದರಿ, ಎಲ್ಲರಿಗಿಂತ ಸುಂದರವಾಗಿರುವಂಥದ್ದು. ಇದೇ ನಮ್ಮ ಜಗನ್ಮಾತೆ. ನಮ್ಮ ಅಮ್ಮಂದರು ನಮಗೆ ಎಷ್ಟು ಹೇಗೆ ಇದ್ದರೂ ನಮಗೆ ಸುಂದರವಾಗೇ ಕಾಣಿಸ್ತಾರಲ್ವೇ? ಅವು ಕಪ್ಪಾಗೇ ಇರಲಿ, ಹೇಗೇ ಇರಲಿ. ನನ್ನ ಒಬ್ಬರು ಬಂಧುಗಳ ಪುಟ್ಟ ಮಗು ಹೇಳ್ತಾ ಇತ್ತು, ಅವಳ ಅಮ್ಮನಿಗೆ ಇಲ್ಲೆಲ್ಲ ನೋಡಿ ಪಿಂಪಲ್ಸ್ ಬಂದರೆ ಎಲ್ಲ ಮುಖದಲ್ಲೆಲ್ಲ ಕಲೆ ಇರುತ್ತೆ ಅಲ್ವಾ, ಹಾಗಿದ್ರೂ ಕೂಡ ಆ ಮಗು ಬಂದು ಅಮ್ಮನ ಹತ್ರ ಹೇಳ್ತಾ ಇದ್ದು, ಅಮ್ಮ ಅದಕ್ಕೆ ಕೂಡ ಬರ್ತಾ ಇರಲಿಲ್ಲ ಆ ಮಗುವಿಗೆ. ಅಮ್ಮ ದುಲ್ಲೆ ಮನೆ ನಿನ್ನ ಮುಖದಲ್ಲಿದ್ದರೂ ಕೂಡ ನೀನೇ ಚಂದ ಅಮ್ಮ ಅಂತೇಳಿ. ಹಾಗೆ ನಮಗೆ ಕೂಡ ನಮ್ಮ ಜಗನ್ಮಾತೆ ತ್ರಿಪುರ ಸುಂದರಿಯೇ ತಾನೇ. ಅವಳು ನಿಜವಾಗಿಯೂ ತ್ರಿಪುರ ಸುಂದರಿ, ನಮಗೆ ತ್ರಿಪುರ ಸುಂದರಿಯಾಗಿ ಕಾಣಲೇಬೇಕು. ಇನ್ನೊಂದು ತ್ರಿಪುರ ಅಂತ ಹೇಳಿದರೆ ನಮ್ಮ ಈ ದೇಹಕ್ಕೂ ಪುರ ಅಂತ ಹೆಸರಿದೆ.
ತ್ರಿಪುರ ಯಾಕೆ? ನಮಗೆ 3 ಶರೀರತ್ರಯ ಇದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಈ 3 ಶರೀರಕ್ಕೂ ಸುಂದರಿಯಾಗಿ ಒಳಗಿನಿಂದ ಆ ಬೆಳಕನ್ನು ನೀಡುವಂಥವಳು, ಅಂತರ್ಜ್ಯೋತಿಯಾಗಿ ನಮ್ಮನ್ನು ಬೆಳಗುತ್ತಾ ಇರುವಂಥದ್ದು ಈ ಮಹಾಮಾತೆ ಮಹಾ ತ್ರಿಪುರ ಸುಂದರಿ. ಚತುಷ್ಷಷ್ಟಿ ಉಪಚಾರಾಢ್ಯ. ಚತುಷ್ಷಷ್ಟಿ ಅಂತ ಹೇಳಿದ್ರೆ 64 ಕಲೆಗಳು ಅಂತ ಇದೆ, ಆಮೇಲೆ ಬರುತ್ತೆ ಅದು ಚತುಷ್ಷಷ್ಟಿ ಕಲಾಮಯಿ. ಹಾಗೆಯೇ 64 ಉಪಚಾರಗಳು ಅಂತ ಹೇಳ್ತೀವಿ ನಾವು. ಈಗ ನೋಡಿ, ಹೂ ಏರಿಸೋದು, ಅವಳಿಗೆ ಸೆಂಟನ್ನು ಹಾಕೋದು, ಬೇರೆ ಬೇರೆದ ಫ್ಯಾನ್ ಮಾಡೋದು, ಗಾಳಿ ಹಾಕೋದು, ಈ ಥರದ ನಾನಾ ಥರದ ಸೇವೆಗಳಿವೆ. 64 ಥರದ ಉಪಚಾರಗಳಿವೆ ಅಂತೆ. ಇದರ ಬಗ್ಗೆ ಯಾರಾದರೂ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಆದಿಶಂಕರಾಚಾರ್ಯರು ಶ್ರೀದೇವಿ ಮಾನಸ ಪೂಜಾ ಅಂತ ಒಂದು ಬರೆದಿದ್ದಾರಂತೆ. ನೋಡಿ, ಆದಿಶಂಕರಾಚಾರ್ಯರು 32 ವರ್ಷ ಜೀವನ ಮಾಡಿದ್ದು. ಆ 32 ವರ್ಷದಲ್ಲಿ ಏನೆಲ್ಲ ಬರೆದಿದ್ದಾರೆ ಅದನ್ನು ನಮಗೆ ಎಷ್ಟು ಜನ್ಮಗಳು ಎತ್ತಿದ್ರೂ ಕೂಡ ಬಹುಶಃ ಒಂದು ಸಲ ಓದಕ್ಕೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಶ್ರೀದೇವಿ ಮಾನಸ ಪೂಜಾ ಅಂತ ಬರೆದಿದ್ದಾರೆ. 72 ಶ್ಲೋಕಗಳಿವೆ ಅದರಲ್ಲಿ. 64 ಸೇವೆಗಳ ಬಗ್ಗೆ ಅದ್ಭುತವಾದ ವಿವರಣೆಯನ್ನು ಆದಿಶಂಕರಾಚಾರ್ಯರು ಇದರಲ್ಲಿ ಕೊಟ್ಟಿದ್ದಾರೆ. ಶ್ರೀದೇವಿ ಮಾನಸ ಪೂಜಾ ಇದು ತುಂಬ ಪ್ರತೀತಿಯಲ್ಲಿ ಇಲ್ಲ. ಇದು ಚತುಷ್ಷಷ್ಟಿ ಉಪಚಾರಾಢ್ಯ. 64 ಥರದ ಸೇವೆಗಳಿವೆ. ಇದರಲ್ಲಿ ಅವಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಚತುಷ್ಷಷ್ಟಿ ಕಲಾಮಯಿ, 64 ಕಲೆಗಳು. ಕಲೆ ಅಂತ ಹೇಳಿದ್ರೆ ಮುಖದಲ್ಲಿರುವ ಕಲೆ ಅಲ್ಲ, ಆರ್ಟ್ ಅಂತ ಹೇಳ್ತೀವಲ್ಲ ಅದು. ನೃತ್ಯ ಒಂದು ಕಲೆ, ಸಂಗೀತ ಅಥವಾ ನಾನಾ ಶಿಲ್ಪಕಲೆ, ಎಷ್ಟೊಂದು ಥರದ ಕಲೆಗಳಿವೆ. 64 ವಿದ್ಯೆ ಅಂತ ಹೇಳ್ತೀವಿ. ಅವಳು ಅದರಲ್ಲಿ ಎಲ್ಲದರಲ್ಲಿಯೂ ಅವಳಿದ್ದಾಳೆ. ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತ. 64 ಕೋಟಿ ಯೋಗಿನಿಯರು ಇವಳ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಆರಾಧನೆಯನ್ನು ಮಾಡಿ ಇವಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮನುವಿದ್ಯಾ, ಚಂದ್ರವಿದ್ಯಾ, ಇದು 2 ಬೇರೆ ಬೇರೆ ನಾಮ. ಮನುವಿದ್ಯಾ 12 ಜನ ಉಪಾಸಕರು ತುಂಬ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಈ ಜಗನ್ಮಾತೆಯ ಪೂಜೆಯನ್ನು ಮಾಡಿ. ಸೂರ್ಯ, ಚಂದ್ರ, ಅಗ್ನಿ, ಇಂದ್ರ, ಮನು, ಮನ್ಮಥ, ಕುಬೇರ, ದುರ್ವಾಸ, ಶಿವ, ಕಾರ್ತಿಕೇಯ, ಹೀಗೆ 12 ಜನರು ಅವಳ ಲೋಪಾಮುದ್ರ, ಅಗಸ್ತ್ಯ ಇವಳ ಉಪಾಸನೆಯನ್ನು ತಮಗೆ ತೋರಿದ ರೀತಿಯಲ್ಲಿ ಮಾಡಿ ಅವರದ್ದೇ ಒಂದು ಪದ್ಧತಿ ಅಂತ ಮಾಡಿಕೊಂಡಿದ್ದಾರೆ. ಈಗ ಲೋಪಾಮುದ್ರ ಪದ್ಧತಿ ಒಂದು, ಚಂದ್ರ ಮಾಡಿದ ರೀತಿಯ ಅದೊಂದು ಬೇರೆ ಪದ್ಧತಿ. ಅವರವರಿಗೆ ಯಾವ ಥರ ಮಾಡಬೇಕು ಅಂತ ಅನ್ನಿಸ್ತೋ ಹಾಗೆ ಮಾಡಿ ಅದನ್ನೇ ಒಂದು ಪದ್ಧತಿಯಾಗಿ ಮಾಡಿದ್ದಾರೆ, ಅಥವಾ ಅದನ್ನೇ ಒಂದು ವಿದ್ಯಾ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಮನುವಿದ್ಯಾ, ಮನು ಯಾವ ರೀತಿಯನ್ನು ಮಾಡಿ ಅವನು ಉಪಾಸನೆಯನ್ನು ಮಾಡಿದ್ನೋ ಅದಕ್ಕೆ ಹೆಸರು ಮನುವಿದ್ಯಾ. ಹಾಗೆ ಇದಕ್ಕೆ ಮನೋವಿದ್ಯಾ ಅಂತ ಕೂಡ ಹೆಸರಿದೆ, ಸೈಕಾಲಜಿ. ಆಮೇಲೆ ಚಂದ್ರವಿದ್ಯಾ, ಹಾಗೆ ಚಂದ್ರ ಕೂಡ ಆ ಥರ ಅವಳ ಆರಾಧನೆಯನ್ನು ಮಾಡಿ ಒಂದು ಪದ್ಧತಿಯನ್ನು ಮಾಡಿದ್ದಾನೆ, ಅದಕ್ಕೆ ಹೆಸರು ಚಂದ್ರವಿದ್ಯಾ. ಚಂದ್ರಮಂಡಲ ಮಧ್ಯಗ, ಚಂದ್ರಮಂಡಲ, ಇಲ್ಲಿ ಚಂದ್ರಮಂಡಲ ಅಂತ ಹೇಳಿದರೆ ಸಹಸ್ರಾರ, ನಮ್ಮ ತಲೆಯ ಮೇಲೆ ನೆತ್ತಿಯಲ್ಲಿರುವಂತಹ ಚಕ್ರ, ಸಹಸ್ರ ದಳಗಳನ್ನು, ಸಹಸ್ರ ಪದ್ಮ ಅಂತ ಹೇಳ್ತೀವಿ, ಸಹಸ್ರ ದಳ ಅದು, ಸಹಸ್ರ ದಳಗಳನ್ನು ಇರುವಂತಹ ಚಕ್ರ, ಅದರ ಮಧ್ಯದಲ್ಲಿ ಬಿಂದು ರೂಪದಲ್ಲಿ ಇರ್ತಾಳೆ ಚಂದ್ರಮಂಡಲ ಮಧ್ಯಗ. ಚಾರು ರೂಪ, ಚಾರು ಅಂತ ಹೇಳಿದರೆ ಸುಂದರವಾಗಿರುವಂಥದ್ದು. ಹೇಗಿದೆ ಅವಳ ರೂಪ? ಚಾರು ರೂಪ, ತುಂಬ ಚೆನ್ನಾಗಿದ್ದಾಳೆ. ಹಾಗೆ ಚಾರು ಹಾಸ, ಹಾಸ ನಗು, ಹೇಗಿದೆ ನಗು? ಸುಂದರವಾದ ಸಣ್ಣಕ್ಕೆ ನಗ್ತಾ ಇರೋದು. ಮಂದಹಾಸ, ಚಾರುಹಾಸ, ಅಟ್ಟಹಾಸ. ನೋಡಿ, ಹಾಸ ಅಟ್ಟಹಾಸ ಯಾವುದದು? ಗಹಿಸಿ ನಗೋದು ಅಂತ ಹೇಳೋದಿಲ್ವ, ರಾಕ್ಷಸರೆಲ್ಲ ತೋರಿಸ್ತಾರಲ್ವ, ಹ ಹ ಹ ಅಂತ ನಗೋದು, ಇದು ಅಟ್ಟಹಾಸ. ಇವಳು ಚಾರುಹಾಸ. ಚಾರು ಚಂದ್ರ ಕಲಾಧರ, ನಗ್ತಾ ಇರುವ ಚಂದ್ರನನ್ನ ತನ್ನ ತಲೆಯ ಮೇಲೆ ಧರಿಸಿಕೊಂಡಿದ್ದಾಳೆ. ಯಾಕೆ ನಗ್ತಾ ಇರೋದು ಅಂತ ಹೇಳೋದು? ಚಂದ್ರ ನೋಡಿ, ಅರ್ಧ ಚಂದ್ರ ಮಾತ್ರ ಇರೋದು, ನಮಗೆ ನೋಡಿದರೆ ನಗ್ತಾ ಇರುವ ಚಂದ್ರನಾಗಿ ಕಾಣಿಸುತ್ತೆ. ಈ ಥರದ ಚಂದ್ರನನ್ನು ಕ್ರೆಸೆಂಟ್ ಮೂನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ತಲೆಯಲ್ಲಿ ಧರಿಸಿಕೊಂಡಿದ್ದಾಳೆ. ಚಾರು ಚಂದ್ರ ಕಲಾಧರ. ಚರಾಚರ ಜಗನ್ನಾಥ, ಚರ ಅಚರ, ಸ್ಥಿರವಾಗಿರುವಂಥದ್ದು ಅಥವಾ ಮುಂದಕ್ಕೆ ಹೋಗ್ತಾ ಇರುವಂಥದ್ದು, ಅಲ್ಲಾಡುವಂಥದ್ದು, ಇದಕ್ಕೆ ಚರ ಮತ್ತು ಅಚರ ಅಂತ ಹೆಸರು. ಎರಡಕ್ಕೂ ಕೂಡ
ಎರಡು ಜಗತ್ತಿಗೆ ಕೂಡ ನಾಥಳಾಗಿರುವಂಥವಳು, ಎಲ್ಲರನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವಂಥವಳು ಚರಾಚರ ಜಗನ್ನಾಥ ಚಕ್ರ ರಾಜನಿಕೇತನ. ಎಲ್ಲ ಚಕ್ರಗಳಲ್ಲಿ ರಾಜ ಇದು. ಎಷ್ಟೊಂದು ಥರದ ಚಕ್ರ ಇದೆ. ಧರ್ಮಚಕ್ರ, ಕರ್ಮಚಕ್ರ, ಸುದರ್ಶನ ಚಕ್ರ, ಷಟ್ ಚಕ್ರಗಳಿವೆ. ಎಲ್ಲ ಚಕ್ರಗಳಿಗೂ ರಾಜ ಶ್ರೀಚಕ್ರ. ಇದರಲ್ಲಿ ನಿಕೇತನ, ಇದರಲ್ಲಿ ಅವಳು ವಾಸ ಮಾಡ್ತಿರ್ತಾಳೆ. ಪಾರ್ವತಿ, ಪರ್ವತ ರಾಜನ ಮಗಳು ಪಾರ್ವತಿ. ಪದ್ಮನಯನ, ಅವಳ ಕಣ್ಣು ಹೇಗಿದೆ? ನಯನ ಅಂದರೆ ಕಣ್ಣು. ಕಣ್ಣು ಹೇಗಿದೆ? ತಾವರೆಯ ಹಾಗೆ ಇದೆ, ಅಂದರೆ ಸುಂದರವಾಗಿದೆ. ಪದ್ಮನಯನ. ಪದ್ಮರಾಗ ಸಮಪ್ರಭಾ. ಪದ್ಮರಾಗ ಅಂತ ನಾವು ನೋಡಿದೆವು, ಒಂದು ಥರದ ಮಾಣಿಕ್ಯ. ಅದೊಂಥರ ಪಿಂಕ್ ಕಲರ್, ರೆಡ್ ಕಲರ್ಲೆಲ್ಲ ಇರುತ್ತೆ, ಕೆಂಪಗಾಗಿರುತ್ತೆ. ಆ ಥರದ ಒಂದು ಪ್ರಭೆ ಇದೆ. ಇದು ಒಂದು ಹೋಲಿಸೋದು ಮಾತ್ರ ನಮಗೆ ಒಂದು ಅರ್ಥ ಆಗೋದಿಕ್ಕೆ. ಆ ಪ್ರಭೆ ಎಲ್ಲ ಏನೂ ಅಲ್ಲ, ಮಾಣಿಕ್ಯದ ಪ್ರಭೆ ಎಲ್ಲ ಹೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ನಮಗೆ ಒಂದು ಆ ಯೋಚನೆ, ಓಹೋ ಹೀಗಿರ್ಬಹುದು ಅಂತೇಳುವ ಆಲೋಚನೆ ಬರಬೇಕಿದ್ರೆ ಯಾವುದ್ರ ಜೊತೆನೋ ಹೋಲಿಸಬೇಕು ತಾನೆ. ಅದಕ್ಕೋಸ್ಕರ ವಶಿನ್ಯಾದಿ ವಾಗ್ದೇವತೆಗಳು ಈ ಥರ ಹೋಲಿಕೆಯನ್ನು ಮಾಡ್ತಾ ಇರೋದು. ಪಂಚಪ್ರೇತ, ಇಲ್ಲಿಗೆ ಪದ್ಮರಾಗ ಸಮಪ್ರಭಾ, ಇಲ್ಲಿಗೆ 7ನೇ ಅಧ್ಯಾಯ ಮುಗಿಯಿತು. ಇನ್ನೀಗ 61ನೆಯ ಶ್ಲೋಕದಿಂದ 8ನೇ ಅಧ್ಯಾಯ ಶುರುವಾಗುತ್ತೆ. ಅಷ್ಟಪ್ರಕೃತಿ ಸ್ವರೂಪ ಯೋಗ ಅಂತ ಹೆಸರು. ಅಷ್ಟಪ್ರಕೃತಿ ಸ್ವರೂಪ ಯೋಗ ಅಂತ ಹೇಳುವ 8ಮ ಅಧ್ಯಾಯ ಈಗ 61ನೆಯ ಶ್ಲೋಕದಿಂದ ಶುರುವಾಗುತ್ತೆ. ಪಂಚಪ್ರೇತಾಸನಾಸೀನ, ಪಂಚಬ್ರಹ್ಮಾಸನ ಅಂತ ನೋಡಿದೆವು. ಈಗ ಪಂಚಪ್ರೇತಾಸನಾಸೀನ. ಏನು ಪ್ರೇತ ಅಂತ ಹೇಳಿದರೆ ಮತ್ತೆ ಇದೇ ಪಂಚ. ಯಾರಿದು? ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ. ಯಾಕೆ ಇವರಿಗೆ ಪ್ರೇತ ಅಂತ ಹೇಳ್ತಾರೆ ಅಂದರೆ, ಈ ಜಗನ್ಮಾತೆ ಇಲ್ಲದೆ ಇದ್ದರೆ, ಜಗನ್ಮಾತೆಯ ಶಕ್ತಿ ಅವರ ಒಳಗಡೆ ಇಲ್ಲದೆ ಇದ್ದರೆ ಅವರು ಬರೇ ಪ್ರೇತಗಳಾಗ್ಬಿಡ್ತಾರೆ. ಸೌಂದರ್ಯ ಲಹರಿಯ 1ನೇ ಶ್ಲೋಕ 2ನೇ ಶ್ಲೋಕದಲ್ಲಿ ಅದ್ಭುತವಾಗಿ ಶಂಕರಾಚಾರ್ಯ ವರ್ಣನೆ ಮಾಡ್ತಾರೆ. ಅವರಿಗೆ ಏನು, ಅವರಷ್ಟಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ. ಇವಳು ಜಗನ್ಮಾತೆ, CEO, ಇವಳು ಆರ್ಡರ್ ಕೊಟ್ಟರೆ ಮಾತ್ರ. ಅದು ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಹೇಗೆ ಆರ್ಡರ್ ಕೊಡ್ತಾಳೆ? ಅವಳ ಹುಬ್ಬು ಎಷ್ಟು ಚೆನ್ನಾಗಿದೆ. ಹುಬ್ಬನ್ನು ಹೀಗೆ ಮಾಡಿ ಅವಳು ಆರ್ಡರ್ ಕೊಡ್ತಾಳೆ. ಅಂದರೆ ನಾವು ಮಾಡಲ್ವ ಕೆಲವೊಂದು ಸಲ, ಈಗ ಮಾಡಿ ಅಂತೇಳಿ ಈಗ ಮಾಡಲ್ಲ, ಹುಬ್ಬನ್ನು ಮೇಲೆ ಮಾಡಿ. ಹಾಗೆ ಹುಬ್ಬು ಏನದು ಹೀಗೆ ಕೇಳಬೇಕಿದ್ರೆ ಹೀಗೆಲ್ಲ ಮಾಡ್ತೀವಲ್ವಾ, ಅದೇ ಥರ ಅವಳನ್ನು ಕೂಡ ಅದ್ಭುತವಾಗಿ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ವರ್ಣನೆ ಮಾಡ್ತಾರೆ. ಪಂಚಪ್ರೇತ ಆಸನ, ಪಂಚಬ್ರಹ್ಮಾಸನ ಅಂತಾಯಿತು. ಈಗ ಪಂಚಪ್ರೇತಾಸನಾಸೀನ, ಈ ಥರದ ಪಂಚಪ್ರೇತಗಳ ಮೇಲೆ ಅವಳು ಆಸೀನಳಾಗಿದ್ದಾಳೆ. ಪಂಚಬ್ರಹ್ಮ ಸ್ವರೂಪಿಣಿ, ಎಲ್ಲ ಪಂಚಬ್ರಹ್ಮರಿಗೂ ಕೂಡ ಸ್ವರೂಪ, ಅವರಲ್ಲಿ ಚೈತನ್ಯ ಇದೆ ಅಂತಾದರೆ ಇವಳೇ ಕಾರಣ. ಎಲ್ಲ ಮಾಯಾ ಅಂತ ಹೇಳೋದಿಲ್ವ ನಾವು, ಅದೇ ಆ ಮಾಯಾ ಅಗತ್ಯವೇ. ಭಗವದ್ಗೀತೆಯ 13ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿದಾಗ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ವ್ಯತ್ಯಾಸವನ್ನು ನಾವು ತಿಳಿದುಕೊಂಡಿದ್ದೇವೆ. ಹೇಗೆ ಒಂದು ವಿದ್ಯುತ್ ಶಕ್ತಿ ಇರುತ್ತೆ, ಆ ವಿದ್ಯುತ್ ಶಕ್ತಿ ನಮಗೆ ಉಪಯೋಗಕ್ಕೆ ಬರಬೇಕು, ನಮಗೆ ಸಿಗಬೇಕು, ನಮಗೆ ಕಾಣಿಸುತ್ತಾ? ಕಾಣಬೇಕು ಅಂತ ಆದರೆ ಏನು ಬೇಕು? ಯಾವುದೋ ಒಂದು ಉಪಕರಣ ಬೇಕಲ್ಲಿ. ಒಂದು ಬಲ್ಬ್, ಒಂದು ಫ್ಯಾನು ಅಥವಾ ಫ್ರಿಜ್ಜು, ಏನೋ ಒಂದು ಉಪಕರಣ ಬೇಕು. ಯಾರಾದರೂ ನಿಮ್ಮ ಮನೇಲಿ ಕರೆಂಟ್ ಇದೆಯಾ ಅಂತ ಕೇಳಿದ್ರೆ ಏನು ಮಾಡ್ತೇವೆ ನಾವು? ಒಂದು ಸ್ವಿಚ್ ಆನ್ ಮಾಡಿ, ಬಲ್ಬ್ ಉರಿತಾ, ಇದೆ. ಇಲ್ವಾ? ನಮ್ಮ ಮನೆಯಲ್ಲೂ ಇಲ್ಲ ಅಂತ ಹೇಳ್ತೀವಿ. ಇರೋವಿಕೆ, ಅದರ ಇರುವಿಕೆ ನಮಗೆ ಗೊತ್ತಾಗಬೇಕು ಅಂತ ಆದರೆ ಒಂದು ಉಪಕರಣ ಬೇಕು. ವಿದ್ಯುತ್ ಶಕ್ತಿ ಅಂತ ಹೇಳಿದರೆ ಇಲ್ಲಿ ಆ ಚೈತನ್ಯ, ಪುರುಷ ಅಂತ ಹೇಳುವ ಚೈತನ್ಯ. ಇದೇ ಈ ಉಪಕರಣಗಳು ಅಂತ ಹೇಳೋದು ಜಡ. ನಿಜವಾಗಿ ಅದರದ್ದು ಜಡ. ಫ್ಯಾನ್ ಅದರಷ್ಟಕ್ಕೆ ತಿರುಗತ್ತಾ? ಈ ವಿದ್ಯುತ್ ಶಕ್ತಿ ಅದರಲ್ಲಿ ಹರಿದಾಗ ಮಾತ್ರ ಆ ಉಪಕರಣಗಳು ಕೆಲಸ ಮಾಡೋದು. ಇಲ್ಲದೇ ಇದ್ದರೆ ಅದೆಲ್ಲ ಪಂಚಪ್ರೇತಗಳು. ಕೆಲಸ ಮಾಡಿದಾಗ ಪಂಚಬ್ರಹ್ಮಗಳು. ಹಾಗೆ ಪಂಚಬ್ರಹ್ಮ ಸ್ವರೂಪಿಣಿ, ಅವರೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಇಲ್ಲಿ ಪುರುಷ ಅಂತ ಹೇಳುವಂತಹ ಈ ಜಗನ್ಮಾತೆ. ಪುರುಷ ಅಂತ ಹೇಳಿದ್ರೆ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಅಂದ್ಕೊಳ್ಬಾರ್ದು. ಇಲ್ಲಿ ಆ ಲಿಂಗಭೇದದ ಪ್ರಕಾರ ಅಲ್ಲ ಇದು. ಇಲ್ಲಿ ಪುರುಷ ಅಂತ ಹೇಳಿದ್ರೆ ಈ ಜಗನ್ಮಾತೆ ಚೈತನ್ಯ.
ಅದೇ ಈ ಫ್ಯಾನ್ ಅಂತ ಹೇಳೋದಕ್ಕೆ ಪ್ರಕೃತಿ ಜಡ. ಪ್ರಕೃತಿ ಅಂತ ಹೇಳೋದು ಜಡ, ಪುರುಷ ಅಂತ ಹೇಳೋದು ಚೈತನ್ಯ. ಪ್ರಕೃತಿಗೆ ಎಲ್ಲ ಗುಣಗಳಿವೆ, ಪುರುಷನಿಗೆ ಯಾವ ಗುಣಗಳೂ ಇಲ್ಲ, ನಿರ್ಗುಣ. ಪ್ರಕೃತಿ ತನ್ನಿಂತಾನಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಈ ಪುರುಷನಿಂದ, ಚೈತನ್ಯದಿಂದ ಪ್ರತಿಬಿಂಬಗೊಂಡು ಕೆಲಸ ಮಾಡುವಂಥದ್ದು. ಇದು ಪಂಚಬ್ರಹ್ಮ ಸ್ವರೂಪಿಣಿ ಚಿನ್ಮಯಿ, ಚಿತ್ ಮಯಿ. ಈಗ ಸರ್ವಮಯಿ ಅಂತ ಹೇಳಿದ್ರೆ ಎಲ್ಲವೂ ಅವಳಲ್ಲಿದೆ ಅಂತಾಯಿತು. ಚಿತ್ ಅಂತ ಹೇಳಿದ್ರೆ ಶುದ್ಧವಾದ ಜ್ಞಾನ, ಪ್ರಜ್ಞಾನ, ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಚೈತನ್ಯ, ಶುದ್ಧವಾದ ಪರಿಶುದ್ಧವಾದ ಚೈತನ್ಯಕ್ಕೆ ಹೆಸರು ಚಿತ್. ಚಿನ್ಮಯಿ ಅಂತ ಹೇಳಿದ್ರೆ ಪರಿಶುದ್ಧವಾದ ಚೈತನ್ಯ ಇರುವಂಥವಳು, ಅದು ಪರಮಾತ್ಮ. ನಾವು ಜೀವಾತ್ಮ. ಏನು ವ್ಯತ್ಯಾಸ? ಇದನ್ನು ಕೂಡ ಆಳವಾಗಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ ಭಗವದ್ಗೀತೆಯಲ್ಲಿ. ಪ್ರತಿಬಿಂಬಗೊಂಡಿರುವಂಥದ್ದು ಆ ಶುದ್ಧ ಚೈತನ್ಯ ನಮ್ಮಲ್ಲಿ ಪ್ರತಿಬಿಂಬವಾಗಿ ನಾವು ಜೀವಾತ್ಮರಾಗಿರೋದು, ಅದು ಶುದ್ಧ ಚೈತನ್ಯ. ಇದು ಪ್ರತಿಬಿಂಬಿಸಿರುವಂತಹ ಚೈತನ್ಯ, ಅಥವಾ ಆ ಚೈತನ್ಯದ ಪ್ರತಿಬಿಂಬ ಇಲ್ಲಿದೆ, ಹಾಗಾಗಿ ಇದು ಕೆಲಸ ಮಾಡ್ತಾ ಇರುವಂಥದ್ದು. ಚಿನ್ಮಯಿ, ಪರಮಾನಂದ. ಯಾವಾಗ ನಮಗೆ ಈ ಬಗ್ಗೆ ತಿಳುವಳಿಕೆ ಬರುತ್ತೋ ಆವಾಗ ನಮಗೆ ಯಾವ ದುಃಖವೂ ಇಲ್ಲ, ಯಾವ ಕಷ್ಟವೂ ಇಲ್ಲ, ಆವಾಗ ಪರಮಾನಂದ ಮಾತ್ರ. ಅಂತಹ ಜ್ಞಾನವನ್ನು ನಮಗೆ ಕೊಟ್ಟು ನಮಗೆಲ್ಲರಿಗೂ ಪರಮಾನಂದವನ್ನು ಅನುಗ್ರಹಿಸ್ತಾಳೆ. ಅವಳೂ ಪರಮಾನಂದದಲ್ಲಿ ಇರ್ತಾಳೆ. ಲಲಿತಾ ಸಹಸ್ರನಾಮ ಪಠಣೆಯನ್ನು ಮಾಡುವಂತಹ ಎಲ್ಲ ಭಕ್ತರಿಗೂ ಪರಮಾನಂದವನ್ನು ಅನುಗ್ರಹಿಸ್ತಾಳೆ ನಮ್ಮ ಜಗನ್ಮಾತೆ. ವಿಜ್ಞಾನ ಘನರೂಪಿಣಿ. ಘನ ಅಂತ ಹೇಳಿದ್ರೇನು? ಗಟ್ಟಿಯಾಗಿರುವಂಥದ್ದು. ದ್ರವ ಅಂತ ಹೇಳಿದರೆ ನೀರಾಗಿ ಹೋಗುವಂಥದ್ದು. ಇಲ್ಲಿ ಈ ವಿಜ್ಞಾನ ಘನರೂಪಿಣಿ ಅಂತ ಹೇಳಿದರೆ ಜ್ಞಾನಕ್ಕೂ ವಿಜ್ಞಾನಕ್ಕೂ ಏನು ವ್ಯತ್ಯಾಸ? ಜ್ಞಾನ ಅಂತ ಹೇಳಿದರೆ ನಮಗೆ ಬಂದಿರುವಂತಹ ಒಂದು ತಿಳುವಳಿಕೆ. ವಿಜ್ಞಾನ ಅಂತ ಹೇಳಿದರೆ ಅನುಭವಕ್ಕೆ ಬಂದಿರುವಂತಹ ಆ ತಿಳುವಳಿಕೆ. ಕೆಲವೊಂದು ನಮಗೆ ಈಗ ಬೆಂಕಿ ಬಿಸಿ ಇದೆ, ಮಕ್ಕಳಿಗೆ ಹೇಳ್ತೀವಿ, ಚಿಕ್ಕ ಮಗು ಬರ್ತಾ ಇರತ್ತೆ, ಅಲ್ಲಿ ಬೆಂಕಿ ಹತ್ರ ಬಂದು ಮುಟ್ಟಕ್ಕೆ ಹೋಗುತ್ತೆ, ಮುಟ್ಬೇಡ ಬಿಸಿ 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 ಅಂತ ಹೇಳ್ತೀವಿ. ಮಗುವಿಗೆ ಏನು ಅರ್ಥ ಆಗಲ್ಲ, ಎಲ್ಲರೂ ಹೇಳ್ತಾರೆ ಬಿಸಿ ಅಂತ, ಆ ಮಗು ಕೂಡ ಬಿಸಿ ಅಂತ ಹೇಳತ್ತೆ. ಒಂದು ದಿನ ಅದನ್ನು ಮುಟ್ಟಿ ನೋಡತ್ತೆ ಮಗು. ಆವಾಗ ಗೊತ್ತಾಯ್ತು, ಓ ಬಿಸಿ ಅಂದರೆ ಏನಿದು, ಇದರ ಬಿಸಿ ಏನು, ದೀಪದ ಬಿಸಿ, ಬೆಂಕಿಯ ಬಿಸಿ ಏನು ಅಂತ ಮುಟ್ಟಿದಾಗ ಮಾತ್ರ ಗೊತ್ತಾಯ್ತು. ಇದು ಅನುಭವಕ್ಕೆ ಬಂದಿರುವಂತಹ ತಿಳುವಳಿಕೆ. ನಾವೀಗ ನಾಲೆಜ್, ಜ್ಞಾನ ಅಂತ ಹೇಳ್ತೀವಿ. ನಮಗೂ ಈಗ ಗೊತ್ತಿದೆ, ಜ್ಞಾನ ಇದೆ ನಮಗೆ. ಏನು ನಾನು ಅಂದರೆ ಈ ದೇಹ ಅಲ್ಲ ಅಂತ ಜ್ಞಾನ ಇದೆ, ವಿಜ್ಞಾನ ಆಯ್ತಾ ಅದು. ಅದಕ್ಕೆ ಸೈನ್ಸಿಗೆ ವಿಜ್ಞಾನ ಅಂತ ಹೇಳೋದು. ಸುಮ್ಮನೆ ಅವರು ಒಪ್ಪೋದಿಲ್ಲ, ಅವರಿಗೆ ಅದು ಅನುಭವಕ್ಕೆ ಬರಬೇಕು. ಅದಕ್ಕೆ ಪ್ರಾಕ್ಟಿಕಲ್ ಮಾಡಿ, ಓಹೋ ಇದು ಹೀಗೆ ಅಂತೇಳಿ ಆದರೆ ಇದು ಸರಿಯಾದ ಜ್ಞಾನ, ಅದು ವಿಜ್ಞಾನ, ವಿಶೇಷವಾದ ಜ್ಞಾನ. ವಿಶೇಷ ಅಂದರೆ ಏನಲ್ಲಿ? ಅನುಭವಕ್ಕೆ ಬಂದಿರುವಂತಹ ತಿಳುವಳಿಕೆ ವಿಜ್ಞಾನ. ಹಾಗೆ ಇವಳು ವಿಜ್ಞಾನ ಘನರೂಪಿಣಿ. ಘನವಾಗಿ ಅದು ಹರಿದು ಹೋಗೋದಿಲ್ಲ. ಆ ಥರದ ಜ್ಞಾನ ತಿಳುವಳಿಕೆ ಒಂದು ಸಲ ಬಂತೋ ನಮಗೆ ಮತ್ತೆ ಹರಿದು ಹೋಗೋದಿಲ್ಲ. ಅದು ದ್ರವರೂಪಿಣಿ ಅಂತ ಹೇಳಲಿಲ್ಲ, ವಿಜ್ಞಾನ ಘನರೂಪಿಣಿ. ನಮ್ಮಲ್ಲಿಯೇ ಗಟ್ಟಿಯಾಗಿ ಸಿಮೆಂಟ್ ಹಾಕಿದಾಗೆ ಕೂತು ಬಿಡುತ್ತೆ. ಮತ್ತೆ ಇದೇ ತಾನೇ ನಮಗೆ ಬೇಕಾಗಿರೋದು. ಒಂದು ಸಲ ಬಂದರೆ ಮತ್ತೆ ಹೋಗಬಾರ್ದು ಅದು. ಬೇರೆ ಎಲ್ಲ ನೋಡಿ ಈಗ ಕಲ್ತುಕೊಳ್ತೇವೆ, ಓ ನಿನ್ನೆ ಹೇಳಿದ್ದು ಇವತ್ತಿಗೆ ನೆನಪಿಲ್ಲ, ಎಲ್ಲೋಯ್ತು, ನೀರಾಗಿ ಹೋಯ್ತು ಎಲ್ಲಿಗೋ, ಏನು ಜ್ಞಾಪಕಕ್ಕೆ ಬರ್ತಾನಿಲ್ಲ. ಭಾರಿ ಒಳ್ಳೆದಿತ್ತು ಮಾತ್ರ, ಏನದು ವಿಚಾರ ಏನು, ಅದೇನೋ ನೆನಪಿಗೆ ಬರ್ತಾ ಇಲ್ಲ. ಯಾಕೆ? ಇಲ್ಲಿ ಸಿಮೆಂಟ್ ಹಾಕಿದಾಗೆ ಕೂತಿಲ್ಲ. ಅದು ಸಿಮೆಂಟ್ ಹಾಕಿದಾಗೆ ಕೂರಬೇಕದು, ಅಷ್ಟು ಗಟ್ಟಿಯಾಗಿ ಘನವಾಗಿ ಕೂರಬೇಕು. ವಿಜ್ಞಾನ ಘನರೂಪಿಣಿ. ಈ ಲಲಿತಾ ಸಹಸ್ರನಾಮ ಪಠಣೆಯನ್ನು ಆ ಜಗನ್ಮಾತೆಯ ದರ್ಬಾರಿನಲ್ಲಿ ಎಲ್ಲ ದೇವತೆಗಳು ಆಸೀನರಾಗಿದ್ದಾಗ ಈ ವಾಗ್ದೇವತೆಗಳು ಪಠಣೆಯನ್ನು ಮಾಡಿ ಎಲ್ಲರೂ ಸಮಾಧಿ ಸ್ಥಿತಿಗೆ ಜಾರಿ ಹೋಗಿದ್ರು. ಹಾಗೆಯೇ ನಮಿಗೂ ಕೂಡ ಈ ಥರದ ಅನುಭವ ಆಗಬೇಕು. ಇದೇ ಥರದ ಅನುಭವ ನಮಗೆಲ್ಲರಿಗೂ ಆಗಬೇಕು ಅಂತ ಹೇಳುವ ಒಂದು ಆಸಕ್ತಿ ಬೇಕು.
ನನಗೂ ಆಗಬೇಕು, ನನಗೂ ಈ ಥರದ ಸಮಾಧಿ, ನನಗೂ ಅವಳು ಕಾಣಬೇಕು, ನನ್ನ ಮುಂದೆ ಕಾಣಬೇಕು, ದೈಹಿಕವಾಗಿ ಕಾಣಬೇಕು, ದೇಹವೂ ಕಾಣಬೇಕು, ಆಮೇಲೆ ಕಣ್ಣು ಮುಚ್ಚಿದಾಗ ನನಗೆ ಅವಳೇ ಕಾಣಬೇಕು, ಇಡೀ ಪ್ರಪಂಚದಲ್ಲಿ ನನಗೆ ಅವಳನ್ನೇ ಕಾಣಬೇಕು. ಈ ಆಸಕ್ತಿಯಿಂದ ಮುಂದಕ್ಕೆ ಖಂಡಿತವಾಗಿಯೂ ಪಠಣ ಮಾಡ್ತಾ 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 ಮುಂದಕ್ಕೆ ನಾವೆಲ್ಲರೂ ಸಾಕ್ತಾ ಇರೋಣ. ಒಂದು ದಿನ ಖಂಡಿತವಾಗಿಯೂ ನಮಗೆ ಅವಳು ಕಣ್ಣ ಮುಂದೆ ಕಾಣಿಸ್ತಾಳೆ, ಕಣ್ಣು ಬಿಟ್ಟರೂ ಕಾಣಿಸ್ತಾಳೆ, ಕಣ್ಣು ಮುಚ್ಚಿದ್ರೂ ನಮಗೆ ಖಂಡಿತವಾಗಿ ಅವಳು ಕಾಣಿಸ್ತಾಳೆ. ಇದು ವಾಗ್ದೇವತೆಗಳು ಹೇಳಿರುವಂಥದ್ದು. ಹಾಗಾಗಿ ಅವಳ ಮೇಲೆ ಪ್ರೀತಿಯಿಂದ, ವಿಶ್ವಾಸದಿಂದ, ವಾಗ್ದೇವತೆಗಳು ಹೇಳಿದಂತಹ ವಿಚಾರದಲ್ಲಿ ವಿಶ್ವಾಸವನ್ನು ಬಿಟ್ಟು ನಂಬಿಕೆಯಿಂದ ಈ ಅದ್ಭುತವಾದ ಸಹಸ್ರನಾಮವನ್ನು ಪಠಣೆ ಮಾಡ್ತಾ ಮಾಡ್ತಾ, ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಎಲ್ಲರೂ ಕೂಡ ಪ್ರಗತಿಯನ್ನು ಸಾಧಿಸೋಣ ಈ ಅಧ್ಯಾತ್ಮ ಪಥದಲ್ಲಿ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ, 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ. ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. लोका समस्ता सुखिनो भवन्तु, लोका समस्ता सुखिनो भवन्तु, लोका समस्ता सुखिनो भवन्तु.